ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ನಾವು ಮೊದಲು ಗೇರು ಸಂಶೋಧನಾ ನಿರ್ದೇಶನಾಲಯ ಪುತ್ತೂರಿಗೆ ಹೋದ್ವಿ ಆಗಿತ್ತು. ಅಲ್ಲಿ ಕೆಲವೊಂದಿಷ್ಟು ವಿಜ್ಞಾನಿಗಳನ್ನು ಕಾರ್ಯಕ್ರಮ ಮಾಡಿದ್ವಿ, ವಿಜ್ಞಾನಿಗಳನ್ನು ಮಾತಾಡಿಸಿದ್ವಿ. ಆಮೇಲೆ ಕಾಸರಗೋಡಿಗೆ ಹೋದ್ವಿ. ಹೀಗೆ ಸುತ್ತಮುತ್ತ ಇರುವಂತಹ ರೈತರನ್ನು ಮಾತಾಡಿಸಿದ್ವಿ. ಆಮೇಲೆ ಅಲ್ಲೇ ನಮಗೆ ಡಾಕ್ಟರ್ ಮೋಹನ್ ಲಾಲ್ ಕಾಲ್ಕಪ್ಪ ಸರ್ ಅವರನ್ನ ಕೇಳಿದ್ವಿ. ಸರ್ ಏನಪ್ಪ ಅಂತಂದರೆ ನಾವು ಇಲ್ಲಿ ಬಂದಿದ್ದೀವಿ, ಒಂದು 10 ದಿವಸ ಆಗಬೇಕು ಅಂತಂದರೆ ಒಂದಿಷ್ಟು ಜನ ರೈತರು ನಮಗೆ ಬೇಕಾಗುತ್ತೆ, ನೀವು ಕೊಡಿ ಅಂತ ಹೇಳ್ಕೊಂಡು. ಸೊ ಅವರು ನಮಗೆ ಮೊದಲು ಕೊಟ್ಟಿರೋ ರೈತರೇ ಈಗ ಮುರಳೀಧರ ಕೆ ಅಂತ ಅಂದ್ಕೊಂಡು. ಸೊ ಮುರಳೀಧರ ಕೆ ಅವರೇನಪ್ಪ ಅಂತಂದರೆ ಇವರು ಹಾರ್ದಿಕ್ ಹರ್ಬಲ್ಸ್ ಅಂತ ಅಂದ್ಕೊಂಡು ಒಂದು ಹೊಸ ಸಂಸ್ಕರಣಾ ಘಟಕವನ್ನು ಮಾಡಿಕೊಂಡು ಅವರೇ ಹಲವಾರು ಪ್ರಾಡಕ್ಟ್ಗಳನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಆರೋಗ್ಯ ವೃದ್ಧಿಸುವಂತಹ, ನೀರಿಗೆ ಹಾಕುವಂತಹ, ನೀರಿಗೆ ಸೇರಿಸಿ ಬೆರೆಸುವಂತಹ ಹಲವೊಂದಿಷ್ಟು ಪ್ರಾಡಕ್ಟ್ಗಳನ್ನು ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡು ಬನ್ನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಾರ್ದಿಕ್ ಹರ್ಬಲ್ಸ್ ಅಥವಾ ಇವ್ರದ್ದು ಸತ್ವಮ್ ಅಂತಲೇ ಇವ್ರ ಪ್ರಾಡಕ್ಟ್ ಹೆಸರು. ಸೊ ಈ ಸತ್ವಮ್ ಪ್ರಾಡಕ್ಟು ಹಾರ್ದಿಕ್ ಹರ್ಬಲ್ಸು ಯಾಕೆ ಬಂತು, ಹೇಗೆ ಬಂತು, ಜೊತೆಗೆ ಇವರು ಏನೇನು ಮಾಡ್ತಾರೆ, ಡಿಸ್ಟಿಲೇಷನ್ ಯೂನಿಟ್ ಕಾಣ್ತಾ ಇದೆ ನಮಗೆ. ಜೊತೆಗೆ ಪೂರ್ತಿ ಒಂಚೂರು ಅಂದರೆ ಮನುಷ್ಯ ಒಂಚೂರು ಟಚ್ ಮಾಡದೇ ಇರೋ ರೀತಿಯೇ ಬಾಟಲ್ ಪ್ಯಾಕಿಂಗ್ ಆಗುತ್ತೆ. ಹಲವಾರು ಟೆಕ್ನಿಕ್ಗಳು ಕಾಣ್ತಾ ಇದ್ದಾವೆ. ಇಲ್ಲ ಏನು ಮಾಡ್ತಾರೆ, ಹೇಗೆ ಮಾಡ್ತಾರೆ ಅಂತ ಮುರಳೀಧರ ಸರ್ ಅವರ ಜೊತೆಗೆ ಹಲವಾರು ಇಲ್ಲಿ ಕೆಲಸ ಮಾಡ್ತಾ ಇರೋದು, ಅವ್ರನ್ನೆಲ್ಲ ಕೇಳಿ ತಿಳ್ಕೊಂಡು ಬರೋಣ. ಸರ್ ನಮಸ್ತೆ. ಸರ್ ಮೇಡಮ್ ನಮಸ್ಕಾರ. ನಾವು ಗೇರು ಸಂಶೋಧನಾ ನಿರ್ದೇಶನಾಲಯ ಪುತ್ತೂರಿಗೆ ಬಂದಿದ್ವಿ. ಅಲ್ಲಿ ಸಾಮಾನ್ಯವಾಗಿ ಒಂದೆರಡು ವಿಜ್ಞಾನಿಗಳನ್ನ ಕಾರ್ಯಕ್ರಮ ಮಾಡಿದ್ವಿ. ನಾವು ಅವ್ರಿಗೆ ಮುಂಚೆನೇ ಹೇಳಿದ್ವಿ, ಸುಮ್ಮನೆ ಒಂದು ದಿವಸಕ್ಕೋಸ್ಕರ ನಾವು ಅಲ್ಲಿ ಬರಲ್ಲ, ನಮಗೆ ನೀವು ರೈತರನ್ನ ಹುಡ್ಕೊಡ್ಬೇಕು ಅಂತ ಅಂದ್ಕೊಂಡು. ಹಾಗೆ ಹುಡ್ಕೊಡ್ಬೇಕಾದ್ರೆ ನಮಗೆ ಡಾಕ್ಟರ್ ಮೋಹನ್ ಲಾಲ್ ಕಾಲ್ಕಪ್ಪ ಸರ್ ಅವರು ಹೇಳಿದ್ದು ಏನಪ್ಪ ಅಂತಂದ್ರೆ, ಇಲ್ಲೇ ಪುತ್ತೂರಿನ ಸುತ್ತಮುತ್ತ ಹಾರ್ದಿಕ್ ಹರ್ಬಲ್ಸ್ ಅಂತ ಅಂದ್ಕೊಂಡು ಸತ್ವಮ್ ಅಂತ ಬ್ರ್ಯಾಂಡ್ನಲ್ಲಿ ಒಂದಿಷ್ಟು ಒಳ್ಳೆ ರೀತಿಯ ಪ್ರಾಡಕ್ಟ್ಗಳನ್ನು ಅವರದ್ದೇ ಒಂದು ನೀರನ್ನು ಇದು ಮಾಡಿಕೊಂಡು ಹರ್ಬಲ್ ಮಿಕ್ಸ್ ನೀರನ್ನು ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡು. ಸೊ ಅದಕ್ಕೋಸ್ಕರ ಇವತ್ತು ನಿಮ್ಮ ಹತ್ರ ಮಾತಾಡಿಸ್ಬೇಕು, ಏನೇನು ಮಾಡ್ತಾ ಇದ್ದೀರಿ ನೋಡಿ ತಿಳ್ಕೊಳ್ಳೋಣ ನಿಮ್ಮ ಬಗ್ಗೆ ಅಂತ ಅಂದ್ಕೊಂಡು ಇಲ್ಲಿಗೆ ಬಂದ್ವಿ. ಸರ್ ಬಂದು ನೋಡಿದ್ರೆ ಒಳ್ಳೆ ರೀತಿ ದೊಡ್ಡ ಮಟ್ಟದ ಒಂದೊಳ್ಳೆ ಫ್ಯಾಕ್ಟ್ರಿನ ಸೆಟಪ್ ಮಾಡ್ಕೊಂಡಿದ್ದಾರೆ. ಡಿಸ್ಟಿಲೇಷನ್ 2 ಥರ ಡಿಸ್ಟಿಲೇಷನ್ ಯೂನಿಟ್ ಇದೆ, ಹಲವಾರು ಪ್ರಾಡಕ್ಟ್ ಇದೆ, ಅವೆಲ್ಲ ನಮಗೆ ತೋರಿಸಿದೆ, ಎಲ್ಲನೂ ಮಾಡಿದ್ವಿ. ಸರ್ ಈಗ ಮೊದಲಿಗೆ ಕೇಳೋದಾದರೆ, ಈ ಕಂಪನಿ ಇದು ಶುರುವಾಗಿದ್ದು ಅಥವಾ ಈ ಐಡಿಯಾ ಬಂದಿದ್ದು ಹೇಗೆ ನಿಮಗೆ, ಇದು ಈ ರೀತಿ ಮಾಡಬಹುದು ಅಂತ ಅನ್ಸಿದ್ದು ಹೇಗೆ ಅಂತ? ಹೇಗೆ 2013ರಲ್ಲಿ ನಾವು ಹಾರ್ದಿಕ್ ಹರ್ಬಲ್ಸ್ ಸ್ಟಾರ್ಟ್ ಮಾಡಿದ್ದು. ನನ್ನ ವೈಫ್ ಮೀರಾ ಶುರು ಮಾಡಿದ್ದು. ನಾನು CEO ಆಗಿ ಜೊತೆಗೆ ಕೋಆರ್ಡಿನೇಷನ್ ಕೊಡ್ತಾ ಇದ್ದೇನೆ. ನಮ್ಮ ಮನೆಯಲ್ಲೇ ಮಧ್ಯಾಹ್ನ ಹೊತ್ತಿಗೆ ಹೀಗೆ ಊಟ ಮಾಡ್ತಾ ಇದ್ದಾಗ ಲಾವಂಚ ಬೇರು ಅಥವಾ ನನ್ನಾರಿ ಇಂಥದನ್ನೆಲ್ಲ ಹಾಕಿ ನಮ್ಮ ಅಮ್ಮ ಹರ್ಬಲ್ ವಾಟರ್ ಮಾಡಿ ಕೊಡ್ತಾ ಇದ್ರು. ಅದನ್ನು ಕುಡಿತಾ ಇದ್ದಾಗೇನೆ ಒಮ್ಮೆ ಹಳೆ ಪದ್ಧತಿಯ ಈ ಹರ್ಬಲ್ ವಾಟರ್ ಆರೋಗ್ಯಕ್ಕೆ ಒಳ್ಳೇದಲ್ಲ, ಒಳ್ಳೆ ಟೇಸ್ಟ್ ಕೊಡ್ತಾ ಇದೆ, ಇದನ್ನೇ ನಾವು ಎಲ್ರಿಗೂ ಸಿಗುವ ಹಾಗೆ ಮಾಡಿದ್ರೆ ಹೇಗೆ ಅಂತ ಒಂದು ಡಿಸ್ಕಷನ್ ಆಯ್ತು. ಆ ಬೇಸಿಸ್ ಅಲ್ಲಿ ಆಲೋಚನೆ ಮಾಡ್ತಾ ಹಳೆ ವೈದ್ಯರುಗಳು, ಆಯುರ್ವೇದ ಪಂಡಿತರುಗಳು, ಡಾಕ್ಟರ್ಗಳು, ಹರ್ಬಲ್ ಇದು ಎಕ್ಸ್ಟ್ರಾಕ್ಷನ್ ಮಾಡುವವರು, ಆಯುರ್ವೇದ ಫಾರ್ಮಸಿಯವರು, ಅವರೆಲ್ಲರ ಸಜೆಷನ್ ತೆಕ್ಕೊಂಡು ಆಮೇಲೆ ಹರ್ಬಲ್ ವಾಟರ್ ಅನ್ನು ಕಮರ್ಷಿಯಲ್ ಆಗಿ ಹೇಗೆ ಮಾಡಬಹುದು ಅಂತ ಆಲೋಚನೆ ಮಾಡಿದ್ವಿ. ನಂತರ ಸಣ್ಣ ಡಿಸ್ಟಿಲೇಷನ್ ಯೂನಿಟ್ ಮಾಡಿಕೊಂಡು ಉಡುಪಿ ಆಯುರ್ವೇದ ಫಾರ್ಮಸಿಯಲ್ಲೆಲ್ಲ ಎಕ್ಸ್ಟ್ರಾಕ್ಷನ್ ಮಾಡಿಕೊಂಡು ಹಂತವಾಗಿ ಹರ್ಬಲ್ ವಾಟರ್ ಸ್ಟಾರ್ಟ್ ಮಾಡಿದ್ವಿ. ಸತ್ವಮ್ ಹೇಳುವ ಬ್ರ್ಯಾಂಡ್ ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಈ ಮೊದಲಿಗೆ ಶುರು ಮಾಡಿದ್ದು ಯಾವ್ದು ನಿಮ್ಮ ಪ್ರಾಡಕ್ಟ್? ಹೆಂಗೆ ಫಸ್ಟ್ ಶುರು ಮಾಡಿದ್ದು? ಸತ್ವಮ್ ಹರ್ಬಲ್ ವಾಟರ್ ನ ಶುರು ಮಾಡಿದ್ವಿ. ಇದು ಒಂದು ಇಲ್ಲಿ ಹಾರ್ದಿಕ್ ಹರ್ಬಲ್ಸ್ ಅಂತ ನಿಮ್ ಕಂಪ್ನಿ ಹೆಸರಲ್ವಾ? ಈ ಹಾರ್ದಿಕ್ ಹರ್ಬಲ್ಸ್ ಅಂತ ಯಾಕೆ ಹೆಸರಿಟ್ರಿ ಏನಂತ? ಹಾರ್ದಿಕ್ ಅಂದ್ರೆ ಹೃದಯದಿಂದ ಅಂತೀವಿ, ಹೃತ್ಪೂರ್ವಕ ಅಂತ ನಮ್ಮ ಲೋಗೋದಲ್ಲಿ ಕೂಡ ಹಾಗೆ ಇದೆ. HH ಮಧ್ಯದಲ್ಲಿ ಹಾರ್ಟ್, ಮೇಲೆ 5 ಎಲೆಗಳು, ನ್ಯಾಚುರಲ್, ಹೃತ್ಪೂರ್ವಕ, ಹೃದಯದಿಂದ ಖುಷಿಯಲ್ಲಿ ಜನರಿಗೆ ಕೊಡುವಂತದ್ದು ಹೇಳುವ ಭಾವನೆಯಿಂದ ಮಾಡಿರೋದು. ಸತ್ವಮ್ ಅಂತ, ಸತ್ವ ಅಂದ್ರೆ ಮುಖ್ಯವಾಗಿ ಅದರ ಮೂಲ ಅದನ್ನೇ ನಾವು ಎಕ್ಸ್ಟ್ರಾಕ್ಟ್ ಮಾಡೋದಲ್ಲ, ಒಳ್ಳೊಳ್ಳೆ ಹರ್ಬಲ್ ಆಯುರ್ವೇದ ಔಷಧಿಗಳು ಅದರ ಸತ್ವವನ್ನು, ಗಿಡಮೂಲಿಕೆಗಳಿಂದ ಒಳ್ಳೆ ಸತ್ವವನ್ನ ತೆಗೆದು ಅದನ್ನ ನೀವು ಬೇರೆಯವರಿಗೆ ಕೊಡ್ತಾ ಇರೋದು. ಅದರಲ್ಲಿ ಅಂತ ಬರ್ತದೆ, ಮಮಕಾರ ಅಂದ್ರೆ ಒಂದು ಮಾತೆ ಅಮ್ಮನ ಲಕ್ಷಣ ಬರ್ತದೆ. ಅದಕ್ಕೆ ಇದು ಒಂದು ಮನೆಯ ತರದ ಪ್ರಾಡಕ್ಟ್ ಗಳನ್ನು ಕೊಡುವಂತದ್ದು ಅನ್ಕೊಂಡು. ಮೇಡಮ್ ಈಗ ನೀವು ನೋಡ್ತಾ ಹೋದ್ರೆ ಫಸ್ಟ್ ಹೇಳಿದ್ರೆ ಸತ್ವಮ್ ಹರ್ಬಲ್ ವಾಟರ್ ಇಂದ ಶುರುವಾಯಿತು ಅಂತ. ಆಮೇಲೆ ಯಾವ್ಯಾವ ಪ್ರಾಡಕ್ಟ್ಗಳು ಬಂದ್ವು, ಈಗ ಯಾವ್ಯಾವ್ದು ಮಾಡ್ತಾ ಇದ್ದೀರಾ, ಹೇಗೆ ನೀವು ಬರೀ ಅವ್ರ ಹೆಸರು ಯಾವ್ಯಾವ್ದು ಅಂತ ಹೇಳ್ತೀರಾ? ಸತ್ವಮ್ ಹರ್ಬಲ್ ವಾಟರ್ ಸ್ಟಾರ್ಟ್ ಮಾಡಿದ್ವಿ. ಅದರ ನೆಕ್ಸ್ಟ್ ಅಸಿಡಿಟಿಗೆಲ್ಲ ಹೆಲ್ಪ್ ಆಗುವಾಗ ಜೀರಾ ವಾಟರ್, ಜೀರಾ ಎಕ್ಸ್ಟ್ರಾಕ್ಟ್ ವಾಟರ್, ಇಮ್ಯುನಿಟಿ ಎಕ್ಸ್ಟ್ರಾಕ್ಟ್, ಡಿಟಾಕ್ಸ್ ಎಕ್ಸ್ಟ್ರಾಕ್ಟ್, ಮತ್ತೆ ಸೋಪ್ಸ್, ಕಷಾಯ ಸೋಪ್, ಲೆಮನ್ ಗ್ರಾಸ್ ಸೋಪ್, ಕೊಕೊರಿಕಾ ಸೋಪ್. ಈಗ ನಾವು ನೋಡಿದ್ವಿ ಸುಕ್ಕಿಹಳ್ಳಿ ಇದನ್ನು ಮಾಡ್ತಾ ಇದ್ದೀರಾ, ಅದು ಈಗ ಶುರು ರೀಸೆಂಟ್ ಆಗಿ ನೆಕ್ಸ್ಟ್ ಹಲಸಿನ ಹಣ್ಣಿದು ಆ ತರ ಮಾಡ್ತಾ ಇದ್ದೀವಿ. ಓಕೆ. ಸೊ ಅಂದ್ರೆ
ಒಂದು ಹೊರಗಡೆ ಡಿಮ್ಯಾಂಡನ್ನು ನೋಡಿ ಮೊದಲಿಗೆ ಶುರುವಾಗಿದ್ದು ಹಿಂಗೆ ಆರೋಗ್ಯಕ್ಕೆ ಬೇಕಾಗಿರುವಂಥದ್ದು ಮಾಡ್ಕೊಂಡು ಯಾವ್ಯಾವ ಡಿಮ್ಯಾಂಡ್ ಇದೆ ಅದನ್ನು ಕೂಡ ಎಲ್ಲದೂ ಮಾಡ್ಕೊತಾನೆ ಬಂದ್ರಿ ಅಂತ ಅಂದ್ಕೊಂಡು ಮೇನ್ ಆಗಿ ಯಾವುದೇ ಪ್ರಿಸರ್ವೇಟಿವ್ ಆಗಲಿ ಕೆಮಿಕಲ್ ಆಡ್ ಮಾಡದೇ ಮಾಡಬೇಕು ಅನ್ನೋದು ಮಾಡ್ತಾ ಇದ್ದೀರಿ. ಈಗ ಅಂದ್ರೆ ಫಸ್ಟ್ ಸತ್ವಂ ಇದು ಮಾಡಿದ್ವಿ, ವಾಟರ್ ಮಾಡಿದ್ವಿ. ಸಾಮಾನ್ಯ ನಮಗೂ ಕೂಡ ಬಹಳಷ್ಟು ಮುಂಚಿನ ಕಡೆ ಎಲ್ಲ ನೋಡ್ತಿದ್ವಿ, ಸ್ವಲ್ಪ ಕಲರ್ಡ್ ನೀರು ನಮಗೆ ಮೇನಾಗಿ ಮಳೆಗಾಲದಲ್ಲೇ ಆಗಿತ್ತು. ಯಾವಾಗ ನೀರು ನಮ್ಮ ಕಡೆ ಕಣಕ್ಕಾಗ್ತಿತ್ತು, ಸ್ವಲ್ಪ ಕೆಸರಾಗ್ತಿತ್ತು, ಆವಾಗ ಅದನ್ನ ಬಿಸಿ ಮಾಡಿ ಅದಕ್ಕೆ ಏನೇನೋ ಒಂದಿಷ್ಟು ಹಾಕಿ ನಮ್ಮ ಅಜ್ಜ ಅಪ್ಪ ಅಮ್ಮ ಕಲರ್ಡ್ ನೀರು ಕೊಡ್ತಿದ್ರು. ಅದ್ರ ನೆಕ್ಸ್ಟ್ ಈಗ ಬೇರೆ ಬೇರೆ ಪ್ರಾಡಕ್ಟ್ ಎಲ್ಲ ಬಂದು ಸರ್. ಈಗ ಡಿಟಾಕ್ಸ್ ವಾಟರ್ ಇರ್ಬೋದು, ಅಥವಾ ಮಹಿಳೆಯರಿಗೆ ಅಂತ ಅಂದ್ಕೊಂಡೆ ನೀವು ವುಮೆನ್ಸ್ ವೆಲ್ನೆಸ್ ಅಂತ ಒಂದು ಮಾಡಿದಿರಿ. ಆಮೇಲೆ ಇದು ಡಯಾಬಿಟಿಸಿಗೆ ಅಂತ ಒಂದು ಪ್ರಾಡಕ್ಟ್ ಇದೆ. ಆ ಪ್ರಾಡಕ್ಟ್ಗಳೆಲ್ಲ ಅಂದರೆ ಹೇಗೆ ಬರ್ತಾ ಹೋಯ್ತು, ಅಂದರೆ ಅದನ್ನು ಯಾವ ರೀತಿ ಈ ರೀತಿ ಮಾಡ್ಬೋದು ಅಂತ ಹೆಂಗೆ ಅನಿಸ್ತು, ಏನಂತ ಅಂದರೆ ಸ್ಟಡಿ ಯಾವ ರೀತಿ ಮಾಡಿದ್ರಿ ಅಂತ ಅದ್ರ ಬಗ್ಗೆ? ಒಂದು ನಾವು ಆಲ್ರೆಡಿ ಮಾರ್ಕೆಟಿಗೆ ನಮ್ಮ ಹರ್ಬಲ್ ವಾಟರ್, ಹರ್ಬಲ್ ಸೋಪ್ಸ್, ಈಗ ತಾನೇ ಹೊಸ್ತು ಕೋಕಮ್ ಸ್ಕ್ವಾಶ್, ಅರಸಿನ ಪುಡಿ, ಹಾಗೆ ಒಳ್ಳೆ ಜೇನು, ಬನಾನಾ ಸುಕೇಳಿ ಇದನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿ ಮಾರ್ಕೆಟಿಗೆ ಹೋಗ್ತಾ ಇದ್ದಾಗೆ ಅಲ್ಲಿ ಇಂಥದ್ದು ಸಿಗ್ಬೋದು ಅಂತ ಫೀಡ್ಬ್ಯಾಕ್ ಕೇಳ್ತಾರೆ. ಪ್ರಾಡಕ್ಟ್ ಈಗ ನಮ್ದು ಆನ್ಲೈನ್ ಅಲ್ಲೂ ಇದೆ, www.hardikherbals.com ಆನ್ಲೈನ್ ಅಲ್ಲೂ ಇದೆ. ಅಲ್ಲಿ ರೈಟಿಂಗ್ ಅಲ್ಲಿ ಫೀಡ್ಬ್ಯಾಕ್ ಅಲ್ಲಿ ಇಂಥ ಪ್ರಾಡಕ್ಟ್ ಸಿಗ್ಬೋದಾ, ಇಂಥದಕ್ಕೆ ಏನಾದ್ರು ಇದೆಯಾ, ಡಯಾಬಿಟಿಸ್ಗೆ ಏನಾದ್ರು ಇದೆಯಾ, ವಿಮೆನ್ ವೆಲ್ನೆಸ್ ಇದೆಯಾ, ಅಥವಾ ಡೈಜೆಸ್ಟಿವ್ ಸಿಸ್ಟಮ್ ಇದೆಯಾ, ಈ ತರ ಎಲ್ಲ ಅವರು ನಮಗೆ ಫೀಡ್ಬ್ಯಾಕ್ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಹಾಗೆ ಇನ್ನು ಒಬೆಸಿಟಿಗೆ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಆ ತರ ಹೆಚ್ಚು ಎಂಕ್ವೈರಿ ಬಂದಾಗ ನಮ್ಮ ಈ ಏರಿಯಾದಲ್ಲಿ ಅಂತ ಅದಕ್ಕೆ ಬೇಕಾದ ರಾ ಮೆಟೀರಿಯಲ್ಸ್ ಅದೆಲ್ಲ ಸಿಗುತ್ತಾ, ಅಂತದ್ದು ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ನಾವು R&D ಮಾಡ್ತಾ ಇರ್ತೀವಿ. ಅದರಲ್ಲಿ ನಮಗೆ ಟ್ಯಾಲಿ ಬಂದು ಮಾಡ್ಬೋದು ಅಂತ ಆದ್ರೆ, ಪ್ರಾಡಕ್ಟ್ ಖುಷಿ ಆಯ್ತು ಅಂತ ಆದ್ರೆ ಅದನ್ನು ಹೊರಗಡೆ ಟೇಸ್ಟ್, ಸ್ಯಾಂಪಲ್, ಎಫಿಕಸಿ ಇದಕ್ಕೆಲ್ಲ ಕೊಡ್ತೀವಿ. ಆಯುರ್ವೇದ ಕಾಲೇಜುಗಳಲ್ಲಿ ಕನ್ಸಲ್ಟ್ ಮಾಡಿ ಅದರ ಟೆಸ್ಟ್ ಆಗುತ್ತೆ. ಅದೆಲ್ಲ ಪಾಸ್ ಆಯ್ತು, ಮಾರ್ಕೆಟಿಂಗ್ ಅಲ್ಲಿಯೂ ಪಾಸಿಟಿವ್ ಫೀಡ್ಬ್ಯಾಕ್ ಬಂತು ಅಂತ ಆದ್ರೆ ಆಮೇಲೆ ಲಾಂಚ್ ಮಾಡಕ್ಕೆ. ಸೊ ಆ ರೀತಿಯಾಗಿ ಒಂದೊಂದೇ ಹೊರಗಡೆ ಏನಿದೆ ಅಂತ ನೋಡ್ಕೊಂಡು, ಅವ್ರ ಬೇಡಿಕೆ ನೋಡ್ಕೊಂಡು ಅದನ್ನ ಅದಕ್ಕೆ ಸಂಬಂಧಪಟ್ಟಂತ ಗಿಡಮೂಲಿಕೆಗಳು ಸಿಗತ್ತವ ಅಂತ ನೋಡಿ, ಅದಾದ್ಮೇಲೆ ಅದನ್ನ ಮಾಡಬಹುದಂತ ಎಲ್ಲ ಸಂಶೋಧನೆಗಳನ್ನ ಮಾಡಿ, ಆಯುರ್ವೇದ ಕಾಲೇಜ್ ಇರ್ಬೋದು, ಹೊರಗಡೆ ಎಲ್ಲ ನೋಡಿಕೊಂಡು ಮಾಡಿ ಟೆಸ್ಟ್ ಮಾಡಿಸಿ ಮಾಡ್ತಾ ಇರುವಂತಹ ಜನರು ಅವರಿಗಿರುವ ಸಮಸ್ಯೆಗಳು ಇದಕ್ಕೆ ಕನ್ವೀನಿಯಂಟ್ ಆಗಿ ಈಸಿಯಾಗಿ ಯೂಸ್ ಮಾಡಬಹುದು ಅಂತ, ಯಾವುದೇ ಸೈಡ್ ಇಫೆಕ್ಟ್ ಇಲ್ಲದೆ, ಯಾವುದೇ ಪ್ರಿಸರ್ವೇಟಿವ್ ಕೆಮಿಕಲ್ ಹಾಕದೆ ಮಾಡುವಂತಹ ಯಾವ್ದಾದ್ರು ಪ್ರಾಡಕ್ಟ್ ಸಿಗ್ಬೋದಾ ಅಂತ ಅವರ ಸೈಡ್ ಇಂದ ಡಿಮಾಂಡ್ ಬರ್ತಾ ಇರ್ತದೆ. ಅದು ಹೆಚ್ಚು ಒತ್ತಡ ಜಾಸ್ತಿ ಆದಾಗ ನಮ್ಮ ಮನಸ್ಸಲ್ಲಿಗೆ ಹೋಗ್ತದೆ. ಆಮೇಲೆ ಅದನ್ನು ಪ್ರೊಫೆಷನಲ್ ಆಗಿ ಸೆಟ್ ಮಾಡ್ತಾ ಟ್ರಯಲ್ ಮತ್ತೆ ಗೈಡೆನ್ಸ್, ಕೆಲವು ಅಗತ್ಯ ಇದ್ರೆ ಹೊರಗಿಂದ CFTRI ಇಂಥ ಕಡೆಯಿಂದೆಲ್ಲ ಟೆಕ್ನಾಲಜಿನೂ ತಗೊಂಡಿದೆ ನಾವು. ಆ ತರ ಟೆಕ್ನಾಲಜಿ ಹೊರಗಡೆಯಿಂದ ತಕೊಳ್ಳೋದು, ನಾವು ಡೆವಲಪ್ ಮಾಡೋದು, ಕಾಂಬಿನೇಷನ್ ಅಲ್ಲಿ ಹೋಗ್ತೀವಿ ಮಾಡ್ತಾ ಇರೋದು. ಈಗ ಮೇಡಮ್ ನೀವು ಎಲ್ಲದೂ ಮಾಡಿರೋದು ನಿಮ್ದೇ ಕಾಂಬಿನೇಷನ್ ಅಲ್ವಾ? ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಸತ್ವಮ್ಮೆ ಅಂತಂದ್ರು ಅದ್ರಲ್ಲಿ 6-7 ಗಿಡಮೂಲಿಕೆಗಳದ ಮಿಕ್ಸ್ಚರ್ ಅದರಲ್ಲಿ ಇದೆ. ಸೊ ಅದಕ್ಕೆಲ್ಲ ಪೇಟೆಂಟ್ ಮಾಡಿಸಿದ್ದೀರಾ, ಹೇಗೆ ಎಲ್ಲ ಪ್ರಾಡಕ್ಟಿಗೂ ಮಾಡಿಸಿದ್ದೀರಾ ಅಥವಾ ಎಲ್ಲ ಇದಕ್ಕೂ ಮಾಡಿಸಿದ್ದೀರಾ? ಮಾಡಿಸ್ಬೇಕು ಅಂತ ಕೇಳಲ್ಪಟ್ಟೆ ನಾವು, ಅದಕ್ಕೆ ಕೇಳಿದ್ವಿ ಹೇಗೆ ಅಂತ. ಎಲ್ಲದಕ್ಕೂ ಮಾಡಿಲ್ಲ, ಕೆಲವು ಟ್ರೆಡಿಷನಲ್ ಹಳೆ ವಿಧದಲ್ಲೇ ಬಂದಂತದಕ್ಕೆ ಮಾಡಿಲ್ಲ. ನಾವು ಹೊಸದಾಗಿ ಉದಾಹರಣೆಗೆ ಕೋಕೋರೆಕಾ ಸೋಪು, ಅದು ಅಡಿಕೆ ಹಣ್ಣಿನ ಸಿಪ್ಪೆಯ ಎಕ್ಸ್ಟ್ರಾಕ್ಟ್, ಸಾಗುವಾನಿ ಎಲೆಯ ಎಕ್ಸ್ಟ್ರಾಕ್ಟ್, ಅಲೋವೆರಾ ಜೆಲ್ ಮತ್ತೆ ಕೋಕೋನಟ್ ಆಯಿಲ್ ಬೇಸ್ ಇದರಲ್ಲಿ ಮಾಡಿದಂತದ್ದು. ಮುಖ್ಯವಾಗಿ ನಮ್ಮ ಚರ್ಮದ ಬಿಳಿ ಏನಾದ್ರು ಮಚ್ಚೆ ಇಂಥದೆಲ್ಲ ಇದ್ರೆ ಅದನ್ನು ಹೋಗಲಾಡಿಸ್ಲಿಕ್ಕೆ ಮತ್ತು ಸಣ್ಣ ಸಣ್ಣ ಗಾಯಗಳನ್ನು ಬೇಗ ಹೀಲ್ ಮಾಡಿ ಮಾಯಿಶ್ಚರೈಸರ್ ಆಗಿ ಆಕ್ಟ್ ಮಾಡ್ಲಿಕ್ಕೆ ಇರುವಂತಹ ಸೋಪು ಅಂತ ವಿಶೇಷ ಉತ್ಪನ್ನಗಳನ್ನು ನಾವು ಸಾಮಾನ್ಯವಾಗಿ ನೋಡಿದೀವಿ ಏನಪ್ಪಾ ಅಂತಂದ್ರೆ, ಒಂದು ತೆಂಗಿನ ಇದ್ರನ್ನ ಅಲೋವೆರಾನ ಹಾಕಿ ಸೋಪ್ ಮಾಡ್ತಾರೆ. ಆ ತರದ ಏನಾದ್ರು ನೀವು ಮಾಡಿದ್ರೆ ಪೇಟೆಂಟ್ ತಗೊಳ್ಳಲಾಗಿದೆ. ಆದ್ರೆ ಅಡಿಕೆ ಸಿಪ್ಪೆದು ಎಕ್ಸ್ಟ್ರಾಕ್ಟ್ ಅನ್ನ ತಗೊಂಡಿರೋದಕ್ಕೆ ಮತ್ತೆ ಸಾಗವಾನಿ ಎಲೆ ಎಕ್ಸ್ಟ್ರಾಕ್ಟ್ ತಗೊಂಡು ಅದಕ್ಕೆ ನೀವು ಪೇಟೆಂಟ್ ಮಾಡ್ಸೋದು. ಓಕೆ. ಅದನ್ನ ಬಿಟ್ಟು ಮತ್ತೆ ಯಾವ್ದಾದ್ರು ಇದಕ್ಕೆ ಎಕ್ಸ್ಟ್ರಾಕ್ಟ್ ಯಾವ್ದಾದ್ರು ಇದೆಯಾ, ಹರ್ಬಲ್ಗೆ ಇದೆಯಾ? ಹರ್ಬಲ್ ವಾಟರ್ಗೆ ಅಂತ ನಾವು ಮಾಡಿಲ್ಲ. ಯಾಕಂತ ಹೇಳಿದ್ರೆ ಮೂಲತಃ ಈ ಕಾನ್ಸೆಪ್ಟ್ ಕೇರಳ ಅದೆಲ್ಲ ಎಷ್ಟೋ ಶತಮಾನಗಳಿಂದ ಇರುವಂತದ್ದು. ದಾಹಶಮನ, ಹರ್ಬಲ್ ವಾಟರ್, ಕರಿಂಗಾಳಿ ವೆಳ್ಳಂ, ಚಿಕ್ಕವೆಳ್ಳಂ ಹೀಗೆಲ್ಲ ಇದೆ. ಅವಾಗ ಪ್ರಾರಂಭ ಮಾಡುವಾಗ ನಮ್ಮ ತಲೆಗೆ ಅದು ಐಡಿಯಾ ಹೋಗಿಲ್ಲ. ಇವಾಗ ನಮ್ಮಲ್ಲಿ ಆ ಅವೇರ್ನೆಸ್ ಇದೆ. ಹಾಗೆ ಯೂನಿಕ್ ಪ್ರಾಡಕ್ಟ್ ಡೆವಲಪ್ ಮಾಡುವಾಗ ಪೇಟೆಂಟ್ ಮಾಡಿಸಬಹುದೇನೋ ಅಂತ ನಮಗೂ ನೆನಪಾಗ್ತಾ ಇದೆ. ನಾವಂದ್ರೆ ಪ್ರೊಡಕ್ಷನ್ ಗೆ ಕೂಡ ಈಗ Z ಸಿಲ್ವರ್ ಸರ್ಟಿಫಿಕೇಶನ್ ಆಯ್ತು. ಪೇಟೆಂಟ್ ಅಂದ್ರೆ ಓವರ್ ಆಲ್ ಆಗಿ ನಮ್ಮ ಇಡೀ ಪ್ರಾಸೆಸ್, ಪ್ರಾಡಕ್ಟ್, ಅದರ ಡಾಕ್ಯುಮೆಂಟೇಶನ್, ಹೈಜೀನ್, ಕ್ಲೀನ್ಲಿನೆಸ್ ಎಲ್ಲವನ್ನು ಸಿಸ್ಟಮ್ಸ್ ಅಲ್ಲಿ ಬರೆದಿಟ್ಟು ಅದರ ಪ್ರಕಾರವೇ ಮುನ್ನಡೆಯುವಂತದ್ದು. ಸೊ ಅಂದ್ರೆ ಇವರು ಬರೀ ಅವ್ರ ಪ್ರಾಡಕ್ಟ್ ಒಂದೇ ಕ್ಲೀನ್ ಅಥವಾ ಆರೋಗ್ಯ ಒಳ್ಳೆದಲ್ಲ, ಇವ್ರು ಮಾಡ್ತಾ ಇರೋ ಪ್ರೊಸೆಸ್ ಕೂಡ ಅಷ್ಟೇ ಕ್ಲೀನ್ ಆಗಿ, ಅಷ್ಟೇ ಹೆಲ್ದಿ ಆಗಿ, ಅಷ್ಟೇ ಅಂದ್ರೆ ಯಾವುದೇ ರೀತಿ ಅಪಾಯ ಆಗದೇ ಇರೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡ್ವಾ? ಅದು ಮಿನಿಸ್ಟ್ರಿ ಆಫ್ ಸ್ಮಾಲ್ ಅಂಡ್ ಮೀಡಿಯಂ ಸ್ಕೇಲ್ ಎಂಟರ್ಪ್ರೈಸಸ್ ಅವರು ಕೊಡೋದು. ಫಸ್ಟ್ ಬ್ರೋನ್ಸ್ ಕೊಡ್ತಾರೆ, ಆಮೇಲೆ ಸಿಲ್ವರ್, ಆಮೇಲೆ ಗೋಲ್ಡ್, ನೆಕ್ಸ್ಟ್ ಲೆವೆಲ್ಗೆ ಹೋಗ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಫಾರ್ಮಿಲಿ ನರ್ಸರಿ, ರೋಗರಹಿತ ಪಣಿಯೂರು 1, 2, 4, 5 ತೇವಂಕಾಳು ಮೆಣಸು, ಅಧಿಕ ಇಳುವರಿಯ ಚಂದ್ರಗಿರಿ, F1, ಹೇಮಾವತಿ, ಸೀಂಟುಆರ್, ಡ್ವಾರ್ಫ್ ರೋಬಸ್ಟಾ ಕಾಫಿ ಗಿಡಗಳು, ಕ್ಯಾಡ್ಬರಿ F1 ಹೈಬ್ರಿಡ್ ಕೋಕೋ ಸಸಿಗಳು,
ಕಸಿ ಜಾಯಿಕಾಯಿ, ಏಲಕ್ಕಿ, ಚಕ್ಕೆ, ಸಿಲ್ವರ್ ಓಕ್, ಅಡಿಕೆ, ಬಟರ್ ಫ್ರೂಟ್, ಹಲಸು ಮುಂತಾದ ಹಣ್ಣಿನ ಗಿಡಗಳು. ಕಳಂಕರಹಿತ ಬಹುಕಾಲ ಸೇವೆ ನಮ್ಮ ಗುರಿ. ಫಾರ್ಮಿಲಿ ನರ್ಸರಿ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳುಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಬ್ಯಾರಿಕ್ಸ್ ಹಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ಸ್ ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಲೆಮನ್ ಗ್ರಾಸ್ ಅದನ್ನು ನೀವೇ ಬೆಳಿಕೊಂಡು ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡು, ಬಟ್ ಉಳಿದಿರೋ ಎಲ್ಲ ಗಿಡಮೂಲಿಕೆಗಳು, ಮೆಡಿಸಿನಲ್ ಪ್ಲಾಂಟ್ಸ್, ಅರೋಮೆಟಿಕ್ ಪ್ಲಾಂಟ್ಸ್ ಅವೆಲ್ಲ ಹೇಗೆ? ಈಗ ಲಾವಂಚ, ಅರಸಿನ ಅದೆಲ್ಲ ನಾವೇ ತಕ್ಕಮಟ್ಟಿಗೆ ಬೆಳಿತೀವಿ, ಅದು ಸಾಕಾಗ್ತಾ ಇಲ್ಲ. ಅದನ್ನು ನಾವು ಹೊರಗಡೆ ಎಲ್ಲಿ ಒಳ್ಳೆ ಕ್ವಾಲಿಟಿ ಇದೆ, ಎಕ್ಸ್ಟ್ರಾಕ್ಷನ್ ಕ್ವಾಲಿಟಿ ಇದೆ, ಈಗ ಉದಾಹರಣೆಗೆ ಕುಂದಾಪುರ ಸೈಡ್ ಇರ್ಬೋದು, ಮುರುಡೇಶ್ವರ ಸೈಡ್ ಇರ್ಬೋದು, ಕೇರಳ ಇರ್ಬೋದು, ಕೆಲವು ಸಲ ಮಧ್ಯಪ್ರದೇಶ, ಅದರ ಸ್ಯಾಂಪಲ್ ತರಿಸಿ ಎಕ್ಸ್ಟ್ರಾಕ್ಷನ್ ಮಾಡಿ ಜೆನ್ಯೂನ್ ನ್ಯಾಚುರಲ್ ಇದೆ, ಒಳ್ಳೆ ಆಯಿಲ್ ಕಂಟೆಂಟ್ ಇದೆ ಅಂತ ಗೊತ್ತಾದ್ಮೇಲೆ ಅದನ್ನು ಮತ್ತೆ ಬಲ್ಕ್ ಆಗಿ ತಗೋತೀವಿ. ಹಾಗೆ ಕೆಲವು ಸೀಸನ್ ಅಲ್ಲಿ ಈಗ 10-12 ವರ್ಷ ಆಗಿರೋದ್ರಿಂದ ಎಲ್ಲಿ ಚೆನ್ನಾಗಿ ಸಿಗುತ್ತೆ ಅಂತ ನಮ್ಮ ವೆಂಡರ್ಸ್ ಲಿಸ್ಟೇ ಇದೆ. ಅಲ್ಲಿಂದ ಪುನಃ ಕ್ವಾಲಿಟಿ ನಮ್ಮದು R&D ಮತ್ತೆ ಕ್ವಾಲಿಟಿ ಕಂಟ್ರೋಲ್ ಎಲ್ಲ ಡಿಪಾರ್ಟ್ಮೆಂಟ್ ಇರೋದ್ರಿಂದ ಅವರ ಅಪ್ರೂವಲ್ ಆದ್ಮೇಲೆ ಅದನ್ನು ಬಲ್ಕ್ ಆರ್ಡರ್ಗೆ ಮುಂದುವರಿಸ್ತೀರಾ. ಇದನ್ನ ನಾನು ಎದು ಕೇಳ್ತಾ ಇದ್ದೀನಿ ಅಂತಂದ್ರೆ, ಯಾರೋ ಒಬ್ರು ರೈತರು, ಒಂದಿಷ್ಟು ಮಂದಿ ರೈತರು ಸೇರಿ ಯಾವುದೋ ಒಂದು ಔಷಧಿ ಬೆಳೆಗಳನ್ನು, ಅರೋಮೆಟಿಕ್ ಕ್ರಾಪ್ಸ್ ಯಾವುದೊಂದು ಹಾಕಿರ್ತಾರೆ ಅಂತಂದ್ರೆ, ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದಾ? ಹೀಗೆ ನಮ್ಮ ಪ್ರಾಡಕ್ಟ್ ಇದೆ ಹೀಗೆ ಅಂತ ಮಾಡೋದು, ಅದಕ್ಕೆ ಏನಾದ್ರು ಕಂಡೀಷನ್ಸ್ ಏನಾದ್ರು ಇದೆಯಾ? ಈ ರೀತಿ ಕ್ವಾಲಿಟಿ ಮೇಂಟೈನ್ ಮಾಡಬೇಕು ಅಂತಿದ್ಯಾ? ಹೇಗೆ? ಖಂಡಿತ ಇದೆ. ಈಗ ನಮಗೆ ಹೆಚ್ಚು ಆಯುರ್ವೇದ ಫಾರ್ಮಸಿಗಳಿಗೆ ಹರ್ಬ್ ಸಪ್ಲೈ ಮಾಡುವವರ ಕೈಯಿಂದಾನೇ ನಾವು ತಗೋತಾ ಇದ್ದೀವಿ. ಯಾಕಂದ್ರೆ ಅವರಲ್ಲಿ ಪ್ರಾಸೆಸ್ ಇದೆ, ಕ್ವಾಲಿಟಿ ಕಂಟ್ರೋಲ್ ಹಿಂದಿನಿಂದಲೇ ಬಂದಿದೆ ಅಂತ. ಈಗ ಉದಾಹರಣೆಗೆ ಬಾಳೆಗೊನೆ ನಾವು ತಗೋತೀವಿ, ಬಾಳೆಕಾಯಿ ತಗೋತೀವಿ, ನಾವು ಬೆಳಿತೀವಿ. ಹೌದು, ಬನಾನ ಸುಕೇಲಿ ಮಾಡ್ಲಿಕ್ಕೆ ಸುತ್ತಮುತ್ತಲಿಂದಲೂ ಹತ್ತಿರದ ರೈತರ ಕೈಯಿಂದ ತಗೋತೀವಿ. ಅದು ಒಳ್ಳೆ ಬೆಳೆದಿರ್ಬೇಕು, ಸೈಜ್ ಅಲ್ಲಿಯೂ ಚೆನ್ನಾಗಿರ್ಬೇಕು, ಒಳ್ಳೆ ಬೆಳೆದಿರ್ಬೇಕು. ಅಂತದ್ದನ್ನು ಹೊರಗಿನ ರೇಟಿಗಿಂತ ಹೆಚ್ಚಿನ ರೇಟಲ್ಲಿ ನಾವು ತಗೋತೀವಿ. ಹಾಗೆ ಅದಕ್ಕೊಂದು SOP ಮಾಡಿರ್ತೀವಿ, ಈ ಕ್ವಾಲಿಟಿನೇ ಬೇಕು, ಇಷ್ಟು ಬೆಳೆದಿರ್ಬೇಕು, ಆ ತರ ಎಲ್ಲ. ಹಾಗೆ ಪ್ರತಿಯೊಂದಕ್ಕೂ ಪರ್ಚೇಸಿಂಗ್ SOP ಇದೆ, ಅದನ್ನು ಫುಲ್ಫಿಲ್ ಮಾಡ್ಲಿಕ್ಕೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಆಮೇಲೆ ಬೈ ಮಾಡ್ತೀರಾ. ಸೊ ಇದು ಒಂದಾಯ್ತು, ಇದು ನೀವು ತಗೊಳ್ಳೋದಕ್ಕಾಯ್ತು. ಈಗ ಮಾರಾಟಕ್ಕೇನೆ ಬಂದ್ರೇನೆ, ನೀವು ಒಂದ್ ಬಾರಿ ನಿಮ್ಮ ಪ್ರಾಡಕ್ಟ್ ಅನ್ನ ತಗೊಂಡವರು ಮತ್ತೆ ವಾಪಸ್ ಪುನಃ ಕೇಳ್ತಾ ಇದಾರಾ? ಹೇಗಿದೆ ಅವ್ರು ಅಂದ್ರೆ ಮಾರ್ಕೆಟ್ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಹೇಗಿದೆ? ರಿಪೀಟೆಡ್ ಎಂಕ್ವೈರಿ ಇದೆ. ಈಗ 2013 ನಂತರ ಮನೆ ಹತ್ರನೇ ಫ್ಯಾಕ್ಟರಿ ಇತ್ತು, ಸಣ್ಣ ಮಟ್ಟಿಗೆ ಇಲ್ಲೇ ಲೋಕಲ್ ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾ ಇದ್ವಿ. ಆಮೇಲೆ ಸ್ವಲ್ಪ ರಾಜ್ಯ ಮಟ್ಟಕ್ಕೆ ಹೋದ್ವಿ. ಇವಾಗ 1-2 ವರ್ಷದಿಂದ ಫುಲ್ ಫ್ಲೆಜ್ಡ್ ಯೂನಿಟ್, ಈಗ ಹೊಸ ಯೂನಿಟ್ ಸೆಟ್ ಅಪ್ ಮಾಡಿದ್ವಿ. ಹರ್ಬಲ್ ಎಕ್ಸ್ಟ್ರಾಕ್ಷನ್, ವ್ಯಾಕ್ಯೂಮ್ ಡಿಸ್ಟಿಲೇಷನ್, ಫುಲ್ಲಿ ಆಟೋಮ್ಯಾಟಿಕ್ ವಾಟರ್ ಫಿಲ್ಲಿಂಗ್ ಪ್ಲಾಂಟ್, ಲ್ಯಾಬ್, ಇದೆಲ್ಲ ಫುಲ್ ಫ್ಲೆಜ್ಡ್ ಆಯಿತು. ಇವಾಗ ನಮಗೆ ಮಾರ್ಕೆಟ್ ಸ್ವಲ್ಪ ವಿಸ್ತಾರ ಮಾಡಲಿಕ್ಕೆ ಬೆಂಗಳೂರಲ್ಲಿ ಸೆಂಟ್ರಲೈಸ್ಡ್ ಗೋಡೌನ್, ಆಯುರ್ ಸೆಂಟ್ರಲ್ ಅವರೊಟ್ಟಿಗೆ ಟೈಅಪ್ ಮಾಡಿದ್ವಿ. ಕೇರಳಕ್ಕೆ ಏಜೆನ್ಸಿ ಕೊಟ್ಟಿದ್ವಿ, ಜಾರುಗಳನ್ನೆಲ್ಲ ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ವಿ. ಹಾಗೇನೆ ಬೇರೆ ಬೇರೆ ಏರಿಯಾಕ್ಕೆ ಡಿಸ್ಟ್ರಿಬ್ಯೂಟರ್ಗಳನ್ನ ಅಪಾಯಿಂಟ್ ಈಗಾನು ಮಾಡ್ತಾ ಇದ್ವಿ. ಚೆನ್ನೈಗೆ ಕೂಡ ನಮ್ಮ ಬನಾನಾ ಸುಕೇಳಿ ಎಲ್ಲ ಸಪ್ಲೈ ಆಗ್ತಾ ಇದೆ. ಹಾಗೆ ಹೈದರಾಬಾದಿಗೂ ಹೋಗ್ತಾ ಇದೆ. ಇಲ್ಲಿ ಬೆಳೆದದ್ದು ಹಾಗೆ ಔಟ್ ಸೈಡ್ ಗೆ ಕಳಿಸ್ಲಿಕ್ಕೂ ನಾವೇ ಬೆಳೆದಿರೋದ್ರಿಂದ ಒಂದು ರೈತರಾಗಿ ಅದು ಒಂದು ಖುಷಿ ಆಗುತ್ತೆ. ಸರ್, ಈಗ ಯಾರೋ ಒಬ್ರು ಈಗ ನಿಮ್ದೊಂದು ಯಾವುದೋ ಒಂದು ಪ್ರಾಡಕ್ಟ್ ನ ತಗೊಬೇಕು ಅಂತಂದ್ರೆ, ಅವರು ನಿಮಗೆ ಅಂದ್ರೆ
ಕಾಲ್ ಮಾಡಿ ಆರ್ಡರ್ ಮಾಡಬಹುದಾ ಅಥವಾ ನಿಮ್ಮ ವೆಬ್ಸೈಟಿಗೆ ಹೋಗಿ ಮಾಡಬೇಕೋ ಅಥವಾ ನಿಮ್ಮದು ಹತ್ರ ಡೀಲರ್ಗಳಿಗೆ ಹೋಗಬೇಕು ಹೇಗೆ ಅಂತ? ಡೀಲರ್ ಮೂಲಕವೂ ಆರ್ಡರ್ ಮಾಡಬಹುದು. ಹಾ. ವೆಬ್ಸೈಟ್ hardikharbals.com ಅಲ್ಲಿಯೂ ಆನ್ಲೈನ್ ವ್ಯವಸ್ಥೆಗಳಿದೆ. ಆಮೇಲೆ ನಮ್ಮ ಡಿಸ್ಟ್ರಿಬ್ಯೂಟರ್ ಚಾನಲ್ ಅನ್ನು ಮೀಟ್ ಅಪ್ ಮಾಡಬಹುದು. ಇಲ್ಲಿ ನಂಬರು ಕೊಟ್ಟಿರ್ತೀವಿ, ಇಲ್ಲಿಗೆ ಕಾಂಟ್ಯಾಕ್ಟ್ ಮಾಡಬಹುದು. ಹತ್ತಿರದ ಡಿಸ್ಟ್ರಿಬ್ಯೂಟರ್ ಇಂದ ಲಿಂಕ್ ಮಾಡ್ತೀವಿ. ಆನ್ಲೈನ್ ಇಂದ ಆದ್ರೆ ಕೊರಿಯರ್ ಮೂಲಕ ಹೋಗುತ್ತೆ. ಹಾಗೇನೆ ನಮ್ದು ಈಗ ಸತ್ತೋಮ್ ಕನೆಕ್ಟ್ ಅಂತ ಒಂದು ಮಲ್ಟಿ ವೆಂಡರ್ ಇ ಕಾಮರ್ಸ್ ಸೆಟಪ್ ಆಗ್ತಾ ಇದೆ ಆಲ್ರೆಡಿ. ಅಂದ್ರೆ ನಮ್ಮ ವಿಮೆನ್ ಎಂಟರ್ಪ್ರನರ್ಸ್, ರೂರಲ್ ಎಂಟರ್ಪ್ರನರ್ಸ್, ಅಗ್ರಿಕಲ್ಚರ್ ಬೇಸ್ಡ್ ಪ್ರಾಡಕ್ಟ್ಸ್, ಇನ್ನೋವೇಟಿವ್ ನಿಚ್ ಯುನಿಕ್ ಪ್ರಾಡಕ್ಟ್ಸ್ಗಳು, ಅದು ಫುಡ್ ಇರ್ಬೋದು ಅಥವಾ ಇದಕ್ಕೆ ಎಲೈಡ್ ಕೆಲವು ಪ್ರಾಡಕ್ಟ್ಸ್ ಇರ್ಬೋದು, ಅಂತ ಪ್ರಾಡಕ್ಟ್ಗಳನ್ನು ಹೆಕ್ಕಿ ವಿಶೇಷವಾದ ನ್ಯಾಚುರಲ್ ಆದ ಪ್ರಾಡಕ್ಟ್ಗಳನ್ನು ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ತಂದು ಇದನ್ನು ಉತ್ಪಾದನೆ ಮಾಡುವವರಿಗೂ ಹಾಗೆ ತಗೊಳ್ಳುವವರಿಗೂ ಗುಣಮಟ್ಟದ್ದು ಒಳ್ಳೆ ಸರ್ವಿಸ್ ಕೊಡೋ ಉದ್ದೇಶದಿಂದ ಸತ್ತೋಮ್ ಕನೆಕ್ಟ್ ಹೇಳೋ ಬ್ರ್ಯಾಂಡ್ ಅಲ್ಲಿ ಮಾಡ್ತಾ ಇದ್ದೇವೆ. ಅದರ ಮೂಲಕ ಇನ್ನೊಂದೆರಡು ತಿಂಗಳಲ್ಲಿ ಆಕ್ಟಿವೇಶನ್ ಆಗುತ್ತೆ. ಈಗಾಗಲೇ ಇರೋ ನೆಟ್ವರ್ಕ್ ಅಲ್ಲಿ ಮತ್ತೆ ಮುಂದಿನ ಹೊಸ ಯೋಜನೆಯಲ್ಲಿ ಒಳ್ಳೆ ಸರ್ವಿಸ್ ಕೊಡ್ಲಿಕ್ಕೆ ಅದನ್ನು ಸೆಟಪ್ ಮಾಡ್ತಾ ಇದ್ದೀರಾ. ಒಂದಾಯ್ತು ಸರ್. ಈಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಮುಂದೆ ಏನು ಅಂದ್ರೆ ನೆಕ್ಸ್ಟ್ ಯಾವ ರೀತಿ ಈ ಪ್ರೊಡಕ್ಷನ್ ಸ್ಕೇಲ್ ಅನ್ನು ಜಾಸ್ತಿ ಮಾಡಬೇಕು ಅಂತ ಇದ್ದೀರೋ ಒಂದನೇದು. ಎರಡನೇದು ಬೇರೆ ಬೇರೆ ಪ್ರೊಡಕ್ಟ್ಸ್ ಅನ್ನು ತರೋದ್ರ ಬಗ್ಗೆ ನಿಮ್ಗೆ R&D ನಡೀತಾ ಇದೆಯೋ ಹೇಗೆ ಏನು ಅಂತ? ಇವಾಗ ಹೊಸ ಪ್ರಾಡಕ್ಟ್ R&D ನಡೀತಾ ಇದೆ. ಎಸೆನ್ಷಿಯಲ್ ಆಯಿಲ್ ಬೇಸ್ಡ್ ಪ್ರಾಡಕ್ಟ್ ಇರ್ಬೋದು, ಹಾಗೆ ಜಿಮ್ ಯಂಗ್ಸ್ಟರ್ಗಳಿಗೆ ಯೋಗ ಜಿಮ್ ಎಲ್ಲ ಮಾಡುವಾಗ ಡಿಟಾಕ್ಸ್ ವಾಟರ್ ಇರ್ಬೋದು, ಹಾಗೇನೆ ಎಸೆನ್ಷಿಯಲ್ ಆಯಿಲ್ ಬೇಸ್ಡ್ ಅರೋಮಾಥೆರಪಿ ಪ್ರಾಡಕ್ಟ್ಗಳು, ಇನ್ನಷ್ಟು ಹರ್ಬಲ್ ವಾಟರ್ಗಳು ಮತ್ತೆ ಎಕ್ಸ್ಟ್ರಾಕ್ಟ್ಗಳು ಬೇರೆ ಬೇರೆ ನೀಡಿಗೆ ಸಂಬಂಧಪಟ್ಟ ಹಾಗೆ ಅದನ್ನು ಸೆಟಪ್ ಮಾಡ್ತಾ ಇದ್ವಿ. ಬನಾನಾ ಸುಕೇಳಿಯಲ್ಲಿ ಅದನ್ನು ಎನರ್ಜಿ ಬಾರ್ ತರ ಮಾಡಿ ಆ ತರ ಮಾಡ್ಲಿಕ್ಕೂ ರೆಡಿ ಆಗ್ತಾ ಇದ್ದೇವೆ. ಬೇರೆ ಬೇರೆ ಫ್ಲೇವರ್ ಆಡ್ ಮಾಡಿ ಅದಕ್ಕೆ ತುಂಬಾ ಡಿಮ್ಯಾಂಡ್ ಇದೆ ಆಕ್ಚುಲಿ, ಬೇರೆ ಬೇರೆ ಫ್ಲೇವರ್ ಬನಾನಾ ಸುಕೇಳಿ ಅಂತ. ಹಾಗೆ ಈ ವ್ಯಾಲ್ಯೂ ಎಡಿಷನ್ ಮತ್ತೆ R&D ಅಲ್ಲಿ ಮೀರಾ ಹೆಚ್ಚು ಇನ್ವಾಲ್ವ್ ಆಗ್ತಾ ಇದೆ ಕೆಲಸಗಳು. ಕೆಲವು ತಿಂಗಳ ಪ್ರಯತ್ನ ನಂತರ ಬನಾನಾ ಸುಕೇಳಿಯಲ್ಲೂ 2-3 ವೆರೈಟಿ ಎಕ್ಸ್ಪೆಕ್ಟ್ ಮಾಡಬಹುದು. ಆಮೇಲೆ ನಾವು ಬಿಸ್ನೆಸ್ ಡೆವಲಪ್ಮೆಂಟ್ಗೆ ಅಂತ ಹೋದ್ರೆ ಈಗ ಬೆಂಗಳೂರಲ್ಲಿ ಸ್ವಲ್ಪ ಡಿಮಾಂಡ್ ಕ್ರಿಯೇಷನ್ ಆಗ್ತಾ ಉಂಟು. ಸಪ್ಲೈಗೆ ನಾವು ಫ್ರಾಂಚೈಸಿ ಮಾಡೆಲ್ ಕೊಡ್ತಾ ಇದ್ವಿ. ನಮ್ಮಲ್ಲಿ ವ್ಯಾಕ್ಯೂಮ್ ಡಿಸ್ಟಿಲೇಷನ್ ಈಗಿರುವುದರ ಒಂದು 10 ಪಟ್ಟು ವ್ಯಾಕ್ಯೂಮ್ ಎಕ್ಸ್ಟ್ರಾಕ್ಷನ್ ಕೆಪಾಸಿಟಿ ಇದೆ. ಆದ ಕಾರಣ ನಾವು ಉಡುಪಿ ಮತ್ತು ಮಂಗಳೂರಿಗೆ ಕ್ಯಾಟರ್ ಮಾಡ್ಲಿಕ್ಕೆ ಅಲ್ಲಿ ಪಾರ್ಟ್ನರ್ಸ್ ಜೊತೆ ಟೈಅಪ್ ಮಾಡಿ ಎಕ್ಸಿಸ್ಟಿಂಗ್ ವಾಟರ್ ಪ್ಲಾಂಟ್ ಅಂತ ತಗೊಂಡು ಹರ್ಬಲ್ ಎಕ್ಸ್ಟ್ರಾಕ್ಟ್ ಇಲ್ಲಿ ಸಪ್ಲೈ ಮಾಡಿ ಇದೇ ಬ್ರ್ಯಾಂಡ್ ಅಲ್ಲಿ ಫ್ರಾಂಚೈಸಿ ಯೂನಿಟ್ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಅಲ್ಲಿ ಪ್ರೊಡಕ್ಷನ್ ನಡೀತಾ ಇದೆ. ಹರ್ಬಲ್ ಎಕ್ಸ್ಟ್ರಾಕ್ಟ್ ನೀವು ಕೊಡ್ತೀರಾ? ಹೌದು. ಸೊ ಅಲ್ಲೇ ಅವರು ಮಿಕ್ಸ್ ಮಾಡ್ಕೊಂಡು ಇದು ಮಾಡ್ಕೊಂಡು ಮಾರಬಹುದು. ಅದಕ್ಕೆ ಪ್ರೊಡಕ್ಷನ್ SOP, ಹೈಜೀನ್ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸಸ್ ನಾವೇ ಗೈಡ್ ಮಾಡ್ತೀವಿ ನಮ್ದೇ ಬ್ರ್ಯಾಂಡ್ ಅಲ್ಲಿ. ಉದಾಹರಣೆಗೆ ಇನ್ನು ಬ್ಯಾಂಗ್ಳೂರಲ್ಲಿ ಯೂನಿಟ್ ಬೇಕಾಗುತ್ತೆ, ಅಲ್ಲಿ ಯಾರಾದ್ರೂ ಎಂಟರ್ಪ್ರನರ್ಗಳು ಇನ್ವೆಸ್ಟ್ ಮಾಡುವವರಿದ್ರೆ ಅಲ್ಲಿ ಎಲ್ಲ ಬೇಕಾದ ಗೈಡೆನ್ಸ್, ಮಾಹಿತಿ, ಹರ್ಬಲ್ ಎಕ್ಸ್ಟ್ರಾಕ್ಷನ್, ಅದನ್ನು ಮಿಕ್ಸಿಂಗ್ ಮಿಷನರೀಸ್ ಎಲ್ಲ ನಾವೇ ಕೊಡ್ತೀವಿ. ನಿಮ್ದೇ ಬ್ರ್ಯಾಂಡ್ ಅಲ್ಲಿ? ಹೌದು, ಬ್ರ್ಯಾಂಡ್ ಸಪೋರ್ಟ್, ಮಾರ್ಕೆಟಿಂಗ್ ಸಪೋರ್ಟ್ ಕೊಡ್ತೀವಿ. ಆದ ಕಾರಣ ಅವರಿಗೆ ಒಂದ್ ಒಳ್ಳೆ ಬಿಸ್ನೆಸ್ ಮಾಡಲ್ ಆಯ್ತು. ನಮಗೆ ನಿಮ್ದು ಕೂಡ ಬೆಂಗಳೂರಲ್ಲಿ ಎಕ್ಸ್ಪೆನ್ಷನ್ ಆಯ್ತು. ಒಂದು ಇಲ್ಲಿಂದ ಬೆಂಗಳೂರಿಗೆ ನೀವು ಕಳ್ಸೋ ಬದಲು ಅಲ್ಲಿ ಕಳ್ಸೋದು ಒಂದು. ಸೊ ಈ ರೀತಿದು ಕೂಡ ಒಂದಿಷ್ಟು ಮುಂದಿನ ಯೋಜನೆಗಳು ನಿಮ್ಮಲ್ಲಿ ಬರ್ತಾ ಇದ್ದಾವೆ ಸರ್. ಇದು ಒಂದಿಷ್ಟು ನಿಮ್ಮ ಹಿನ್ನೆಲೆ, ಈಗ ನಡೀತಾ ಇರೋದು, ಮುಂದೆ ನಡೀತಾ ಇರೋದ್ರ ಬಗ್ಗೆ ಒಂದಿಷ್ಟು ನಮಗೆ ಒಂದಿಷ್ಟು ಮಾಹಿತಿಗಳಾಯಿತು. ಇದರ ನೆಕ್ಸ್ಟ್ ಸರ್ ನಾವು ನಿಮ್ಮದು ಈಗ ಡಿಸ್ಟಿಲೇಷನ್ ಯೂನಿಟ್ ಇದೆ, ನಿಮ್ಮದು ಡೈಯರ್ ಇದೆ, ನಿಮ್ಮದು ಸ್ಟೀಮ್ ಬಾಯ್ಲರ್ ಇದೆ, ಅದೆಲ್ಲದ್ರ ಬಗ್ಗೆ ಏನೇನು ಅದು ಹೆಂಗೆ ಕೆಲಸ ಮಾಡುತ್ತೆ, ಆಟೋಮೆಟಿಕ್ಕಾಗಿ ನಿಮ್ದು ಬಾಟಲ್ ತುಂಬಿಸೋದು ಒಂದು ಇದಿದೆ, ಯೂನಿಟ್ ಇದೆ, ಅವೆಲ್ಲದ್ರ ಬಗ್ಗೆ ನೋಡಿಕೊಂಡು ಹಾಗೇನೆ ನಿಮ್ಮದು ಯಾವ್ಯಾವ ಪ್ರಾಡಕ್ಟ್ಗಳು, ಆ ಪ್ರಾಡಕ್ಟ್ಗಳ ವಿಶೇಷತೆಗಳೇನು, ಅದು ಯಾವ್ಯಾವುದಕ್ಕೆ ಉಪಯೋಗಿಸ್ಬೋದು, ಅದರದ್ದು ಆರೋಗ್ಯ ಬೆನಿಫಿಟ್ ಏನು, ಅದರ ಬಗ್ಗೆ ಎಲ್ಲ ಮುಂದಿನ ಕಂತುಗಳಲ್ಲಿ ಮುಂದಿನ ಭಾಗಗಳನ್ನು ನೋಡ್ಕೊತ ಹೋಗೋಣ. ಇಷ್ಟೋ ತನಕ ನಮ್ಮ ಮಾಹಿತಿ ಕೊಟ್ಟಿದ್ದಕ್ಕೆ, ನಮ್ಮನೆಯಲ್ಲಿ ಕರ್ಸ್ಕೊಂಡು ಇಷ್ಟೆಲ್ಲ ನಮಗೆ ಎಲ್ಲ ತೋರಿಸ್ಕೊಟ್ಟು ಇದು ಮಾಡಿದ್ದಕ್ಕೆ ನಮ್ಮ ವಾಹಿನಿಯ ಪರವಾಗಿ, ನಮ್ಮ ವೀಕ್ಷಕರ ಪರವಾಗಿ ಮೇಡಮ್ ನಿಮಗೂ ಸರ್ ನಿಮಗೂ ಕೂಡ ಧನ್ಯವಾದಗಳು. ನಮಸ್ತೆ. ನಾವೀಗ ನೋಡ್ತಾ ಇರುವಂತದ್ದು ಸತ್ತೋಮ್ ವ್ಯಾಕ್ಯೂಮ್ ಡಿಸ್ಟಿಲೇಷನ್ ಪ್ರಾಸೆಸ್. ಇದೊಂದು ವಿಶೇಷ ರೀತಿಯಲ್ಲಿ ಈ ಮಿಷನರಿಗಳನ್ನು ಪೂನಾದ ಟೆಕ್ನಿಷಿಯನ್ಸ್ನ ಹೆಲ್ಪಿಂದ ನಾವು ತಯಾರು ಮಾಡಿದ್ದೇವೆ. ಇವತ್ತು ನಾವು ಮಾಡ್ತಾ ಇರುವಂತದ್ದು ಲೆಮನ್ ಗ್ರಾಸ್ ಎಸೆನ್ಷಿಯಲ್ ಆಯಿಲ್ ಡಿಸ್ಟಿಲೇಷನ್. ನಾವೇ ಬೆಳೆದ ಲೆಮನ್ ಗ್ರಾಸ್ ಅನ್ನು ಕ್ರಷ್ ಮಾಡಿ ನೀರಲ್ಲಿ ಹಾಕಿ ಸಾಧಾರಣ 1500 ಲೀಟರ್ ಕೆಪಾಸಿಟಿಯ ವ್ಯಾಕ್ಯೂಮ್ ಡಿಸ್ಟಿಲೇಷನ್ ಪ್ರಾಸೆಸ್. ಇದು ಡೈರೆಕ್ಟ್ ಸ್ಟೀಮ್ ಪರ್ಜಿಂಗ್ ಮಾಡ್ತೇವೆ. ಲೆಮನ್ ಗ್ರಾಸ್ ಮತ್ತೆ ನೀರು ಒಟ್ಟಿಗೆ ಡಿಸ್ಟಿಲೇಷನ್ ಆಗಿ ಒಟ್ಟಿಗೆ ಅದು ಸ್ಟೀಮ್ ಆಗಿ ಬಂದು ಇಲ್ಲಿ ಕಲೆಕ್ಟ್ ಆಗ್ತದೆ. ಇಲ್ಲಿ ಎಸೆನ್ಷಿಯಲ್ ಆಯಿಲ್ ಸೆಪರೇಟರ್ ಇದೆ. ಆಮೇಲೆ ಎಲ್ಲ ಪ್ರೊಸೆಸ್ ಆದಮೇಲೆ ಲೆಮನ್ ಗ್ರಾಸ್ ಎಸೆನ್ಷಿಯಲ್ ಆಯಿಲ್ ಅನ್ನು ಹೈಜಿನಿಕ್ ಆಗಿ ಸೆಪರೇಟ್ ಮಾಡ್ತೀವಿ. ನಾವು ಇದನ್ನು ಮುಖ್ಯವಾಗಿ ಲೆಮನ್ ಗ್ರಾಸ್ ಹರ್ಬಲ್ ಸೋಪ್ ಯೂಸ್ ಮಾಡ್ತೇವೆ, ನ್ಯಾಚುರಲ್ ಸೋಪ್ ಮಾಡಲಿಕ್ಕೆ. ಲೆಮನ್ ಗ್ರಾಸ್ ಎಸೆನ್ಷಿಯಲ್ ಆಯಿಲ್ ಅನ್ನು ಅರೋಮಾಥೆರಪಿಗೂ ಯೂಸ್ ಮಾಡ್ಲಿಕ್ಕೆ ಆಗ್ತದೆ. ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಸಿನಲ್ ಅಂಡ್ ಅರೋಮ್ಯಾಟಿಕ್ ಪ್ಲಾಂಟ್ಸ್ ಅಲ್ಲಿಂದ ತಂದಂತಹ ಲೆಮನ್ ಗ್ರಾಸ್ ವೆರೈಟಿ ಇಲ್ಲಿ ಯೂಸ್ ಮಾಡ್ತಾ ಇದ್ದೇವೆ. ಈ ವ್ಯಾಕ್ಯೂಮ್ ಡಿಸ್ಟಿಲೇಷನ್ ನಮಗೆ ಹರ್ಬಲ್ ವಾಟರಿನ ಹರ್ಬಲ್ ಎಕ್ಸ್ಟ್ರಾಕ್ಟ್ ಯೂಸ್ ಮಾಡ್ಲಿಕ್ಕೂ ನಾವು ಯೂಸ್ ಮಾಡ್ತೇವೆ. ಇದರಲ್ಲಿ ಸರ್ಕ್ಯುಲೇಷನ್ ಪಂಪ್ ಇದೆ, ಡೈರೆಕ್ಟ್ ಸ್ಟೀಮ್ ಕೊಡ್ಬೋದು, ಹಾಗೆ ಇಂಡೈರೆಕ್ಟ್ ಆಗಿ
ಇದು ಸ್ಟೀಮು ಕೊಡ್ಲಿಕ್ಕೆ ಆಗ್ತದೆ. ಹಾಗೆ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇರೋದ್ರಿಂದ ನಮ್ಮ ಎಲ್ಲ ಉತ್ಪನ್ನಗಳಿಗೂ ಇದೊಂದು ಮೇನ್ ಬೇಸ್ ಆಗಿ ನಮ್ಮ ಫ್ಯಾಕ್ಟರಿಗೆ ಪೂರಕವಾಗಿ ಹೆಲ್ಪ್ ಆಗ್ತದೆ. ಇದು ಡಿಸ್ಟಿಲೇಷನ್ ಟೆಕ್ನಿಕ್ ಅಂತ ಹೇಳ್ತೇವೆ. ಇದರಲ್ಲಿ 600 ಲೀಟರ್ ಕೆಪಾಸಿಟಿಯ ಡಿಸ್ಟಿಲೇಷನ್ ವೇಸಲ್ ಇದೆ. ಇದರಲ್ಲಿ ಎಂತ ಆಗುತ್ತೆ ಅಂದ್ರೆ ಮುಂಚಿನ ದಿವಸ ಲಾವಂಚ, ಭದ್ರಮುಷ್ಟಿ, ನನ್ನಾರಿ, ಏಲಕ್ಕಿ, ಕೊತ್ತಂಬರಿ, ಶುಂಠಿ, ಲವಂಗವನ್ನು ನೆನೆ ಹಾಕ್ಲಿಕ್ಕೆ ಇರೋದು. ಒಂದು ಮರು ದಿವಸ ಬಂದು ಕೇರಳ ಶೈಲಿಯ ಅಸ್ಲೋರ ಟೆಕ್ನಿಕ್ ಇದು ಬೆಂಕಿ ಹಾಕಿ ಇದು ಮಾಡೋದು, ಸ್ಟೀಮ್ ಮಾಡೋದು. ಇದರಲ್ಲಿ ಸ್ಟೀಮ್ ಮಾಡಿ ಇಲ್ಲಿ ಕಂಡೆನ್ಸ್ ಆಗುತ್ತೆ ನಿಮಗೆ. ಇಲ್ಲಿ ಕಂಡೆನ್ಸ್ ಆದ ಎಕ್ಸ್ಟ್ರಾಕ್ಟ್ ಇಲ್ಲಿ ಬಂದು ಕಲೆಕ್ಟ್ ಆಗುತ್ತೆ, ನಿಮಗೆ ಎಸೆನ್ಸ್ ಕಲೆಕ್ಟ್ ಆಗುತ್ತೆ. ಇಲ್ಲಿ ಆದ ಎಸೆನ್ಸ್ ಅನ್ನು ನೆಕ್ಸ್ಟ್ ವಾಟರ್ಗೆ ನಾವು ಆ್ಯಡ್ ಮಾಡೋದು. ಇಲ್ಲಿ ಎಂತ ಆಗುತ್ತೆ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಕಷಾಯ ಸರ್ಕ್ಯುಲೇಷನ್ ಪಂಪ್ ಉಂಟು. ಇದರಲ್ಲಿ ಎಂತ ಆಗುತ್ತೆ ಅಂತ ಹೇಳಿದ್ರೆ ಕಷಾಯವನ್ನು ಸರ್ಕ್ಯುಲೇಟ್ ಮಾಡುತ್ತದೆ. ಹೇಗೆ ಕಾಂಕ್ರೀಟ್ ಮಿಕ್ಸ್ ಆಗುತ್ತಾ ಹಾಗೆ ಸೇಮ್ ಟೆಕ್ನಿಕಲ್ಲಿ ಇದು ವರ್ಕ್ ಆಗುತ್ತೆ. ಅಂದ್ರೆ ಕಾಂಕ್ರೀಟ್ ಹೇಗೆ ಕೆಳಗೆ ತಂದು ಮೇಲೆ ಇದು ಮಾಡ್ತಾರೆ, ರೆಡಿ ಮಿಕ್ಸ್ ಆಗ್ತದ, ಸೇಮ್ ಪ್ರೊಸೆಸ್ ಅಲ್ಲಿ ಆಗುತ್ತೆ. ಇದು ಯಾಕೆ ಇದು ಮಾಡೋದು ಅಂತ ಹೇಳಿದ್ರೆ ಅರೋಮಾವನ್ನು ಒಳ್ಳೆ ಇದು ಮಾಡ್ಲಿಕ್ಕೆ, ಅಂದ್ರೆ ಫ್ಲೇವರ್ಸ್ ಇಂಪ್ರೂವ್ ಮಾಡ್ಲಿಕ್ಕೆ ಇದು ಒಳ್ಳೆದಾಗುತ್ತೆ. ನಿಮಗೆ ಕಂಟಿನ್ಯೂಸ್ ಆಗಿ ಒಂದು 3-4 ಗಂಟೆ ರನ್ ಆಗ್ತಾ ಇರ್ತದೆ. ಸಾಧಾರಣ ಒಂದು 135 ಲೀಟರ್ 180 ಲೀಟರ್ ತೆಗಿಲಿಕ್ಕೆ ಆಗುತ್ತೆ. ಇದರಲ್ಲಿ ಹಾಟ್ ವಾಟರ್ ಮತ್ತೆ ಕೋಲ್ಡ್ ವಾಟರ್ ಸರ್ಕ್ಯುಲೇಷನ್ ಇರುತ್ತೆ. ಅಂದ್ರೆ ಕೋಲ್ಡ್ ವಾಟರ್ ಸಪ್ಲೈ ಮಾಡ್ತೇವೆ, ಅಂದ್ರೆ ಕಂಡೆನ್ಸ್ ಫುಲ್ ಬಿಸಿಯಾಗಿರ್ತದೆ. ಅಂದ್ರೆ ಕೋಲ್ಡ್ ವಾಟರ್ ಸಪ್ಲೈ ಮಾಡಿ ಹಾಟ್ ವಾಟರ್ ಸೀದಾ ಹೊರಗಡೆ ಹೋಗ್ತದೆ ನಿಮಗೆ. ಇದು ಇದರಲ್ಲಿ ಬೇರೆ ಬೇರೆ ಫ್ಲೇವರ್ ಇರ್ತದೆ. ಜೀರಾ ಫ್ಲೇವರ್, ಇಮ್ಯುನಿಟಿ, ಮತ್ತೆ ಜಾರ್ ರೆಸಿಪಿ ಇರ್ತದೆ, ಮತ್ತೆ ಸ್ವಲ್ಪ ಬಾಟ್ಲಿ ರೆಸಿಪಿ ಇರ್ತದೆ. ಹಾಗೆ ಬೇರೆ ಬೇರೆ ಇದರಲ್ಲಿ ಎಕ್ಸ್ಟ್ರಾಕ್ಟ್ ಅನ್ನು ತೆಗಿಲಿಕ್ಕೆ ಆಗುತ್ತೆ ನಿಮ್ಗೆ. ಇದು ಸ್ಟೀಮ್ ಮತ್ತೆ ಬೆಂಕಿಯಲ್ಲಿ ಎರಡರಲ್ಲಿ ಇದು ಮಾಡ್ಲಿಕ್ಕೆ ಆಗುತ್ತೆ ನಿಮ್ಗೆ. 2 ಪ್ರೊಸೆಸ್ ಅಲ್ಲಿ ತೆಗಿಲಿಕ್ಕೆ ಆಗುತ್ತೆ ನಿಮ್ಗೆ. ಒಮ್ಮೆ ತೆಗೆಯುವಾಗ ನಿಮಗೆ 600 ಲೀಟರ್ ಎಕ್ಸ್ಟ್ರಾಕ್ಟ್ ತೆಗಿಲಿಕ್ಕೆ ಆಗುತ್ತೆ ನಿಮಗೆ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ ಹಲವು ತಳಿಗಳ ಕಾಳುಮೆಣಸು, ಕಾಫಿ, ಜಾಯ್ಕಾಯಿ, ಏಲಕ್ಕಿ, ಕೋಕೋ ಸಸಿಗಳು, ಮಿಯಾಜಾಕಿ ಮಾವು, ಜಪಾನೀಸ್ ರೆಡ್ ಸೀಬೆ, ಸೀಡ್ಲೆಸ್ ಹಲಸು, ಮೆಕೆಡೇಮಿಯಾ ಕಸಿ ಮುಂತಾದ ವಿಶೇಷ ಗಿಡಗಳು, ಅಡಿಕೆ, ತೆಂಗು, ಬಟರ್ಫ್ರೂಟ್, ಸೇಬು, ಅಪ್ಪೇಮಿಡಿ ಇತ್ಯಾದಿ. ಶ್ರೀಗಂಧ, ಸಿಲ್ವರ್ ಓಕ್, ರಕ್ತಚಂದನ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ, ಶಿವಮೊಗ್ಗ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಸ್ಟೀಮ್ ಬಾಯ್ಲರ್ ಅಂತೇಳಿ ಸರ್ ಇದು. ಇದರ ಒಳಗಡೆ 2500 ಲೀಟರ್ ನೀರು ನಿಲ್ತದೆ. ಅಂದರೆ 2500 ಲೀಟರ್ ನಿಲ್ಲುವಂಥ ಕೆಪಾಸಿಟಿ ಟ್ಯಾಂಕ್ನಲ್ಲಿ. ಇದಕ್ಕೆ ಹಾಕುವ ರಾ ವಾಟರನ್ನು ನಾವು ನಾರ್ಮಲಿ ರಾ ವಾಟರ್ ಹಾಕುವ ಸಿಸ್ಟಮ್ ಇಲ್ಲ. ಇದಕ್ಕೆ ರಾ ವಾಟರ್ನಲ್ಲಿ ಪ್ಯೂರಿಫೈ ಮಾಡಿ ಈ ಥರ ಸಾಫ್ಟ್ನರ್ ಉಂಟು ನೋಡಿ, ಹಾರ್ಡ್ ವಾಟರನ್ನು ಸಾಫ್ಟ್ ಮಾಡಿ ಸಾಫ್ಟ್ನರ್ನ ಮುಖಾಂತರ ಇದಕ್ಕೆ ಫಿಲ್ಲಿಂಗ್ ಮಾಡುವಂಥದ್ದು. ಅಂದರೆ ಒಂದನೇದಾಗಿ ನಮ್ಮ ಬಾಯ್ಲರ್ನ ಒಳಗಿನ ಮೆಟೀರಿಯಲ್ನ ಕಂಡೀಷನ್ ಒಳ್ಳೆದಿರಲಿಕ್ಕೆ ಬೇಕಾಗಿ ಸಾಫ್ಟ್ನರ್ನ ಮುಖಾಂತರ ಹೋದ ನೀರನ್ನು ಹಾಕುವಂಥದ್ದು ಸಿಸ್ಟಮ್. ಮತ್ತು ಎರಡನೇದಾಗಿ ಇದರಿಂದ ಹೊರಡುವ ಸ್ಟೀಮ್ ಕೂಡ ಒಂದು ಆರೋಗ್ಯವಂತ ಸ್ಟೀಮ್ ಆಗಿರ್ತದೆ. ಅಂದರೆ ಅದರಲ್ಲಿ ಅಡುಗೆ ಆದರೆ ಚೆನ್ನಾಗಿ ಅದ ಟೇಸ್ಟು ಬೇಕಾದ ಬ್ಲೆಂಡೆಡ್ ಸರಿಯಾದ ವ್ಯವಸ್ಥೆ ಬರ್ತದೆ. ಅಂದರೆ ಪರ್ಟಿಕಲ್ಸ್ ಎಲ್ಲ ಇಲ್ಲಿ ಸ್ಟಾಪ್ ಆಗಿ ಅದು ಸಾಫ್ಟ್ನರ್ನ ಮುಖಾಂತರ ಇದಕ್ಕೆ ಫಿಲ್ ಆಗಿ ಅದು ಮತ್ತೆ ಬಾಯ್ಲ್ ಆಗುವಂಥದ್ದು. 1/2 ಟನ್ ಕೆಪಾಸಿಟಿ ಸ್ಟೀಮ್ ಪರ್ ಅವರ್ ಇದರಿಂದ ಔಟ್ಪುಟ್. ನಮ್ಮ ಜಾಬಿಗೆ ಒಂದು ದಿನದಲ್ಲಿ ಒಂದು 3 ರಿಂದ 5 ಗಂಟೆ ಇದಕ್ಕೆ ಸ್ಟೀಮ್ ಮಾಡಬೇಕಾಗ್ತದೆ. ನಮ್ಮ ಇಲ್ಲಿ ಆಗುವಂಥ ಎಕ್ಸ್ಟ್ರಾಕ್ಟು, ಇನ್ನು ರೋಸ್ಟ್ ಮಾಡುವಂಥದ್ದು ಇತ್ಯಾದಿಗಳಿಗೆಲ್ಲ 3 ರಿಂದ 5 ಗಂಟೆ
ಎಷ್ಟು ಫೈರಿಂಗ್ ಮಾಡಬೇಕಾಗ್ತದೆ. ಸಾಮಾನ್ಯ ನಮಗೊಂದು 6ರಿಂದ 8 ಕ್ವಿಂಟಾಲ್ ಜಂಗಲ್ ವುಡ್ ಕಟ್ಟಿಗೆ ಉಪಯೋಗ ಆಗ್ತದೆ ಇದು ಸರ್. ಒಂದು ಡಿಸ್ಟಿಲೇಷನ್ಗೆ ಒಂದು ಸ್ಟೀಮ್ ಮಾಡಿದರೆ ಒಂದು ದಿನ ಆ ಥರ ವ್ಯವಸ್ಥೆ ಇದ್ರದ್ದು ಸರ್. ಇದಕ್ಕೊಂದು ಪರ್ಟಿಕ್ಯುಲರ್ ಇಷ್ಟು KG ಪ್ರೆಷರ್ ಅಂತ ನಾವು ಇಟ್ಟಿರ್ತೇವೆ. ಅಂದರೆ ನಮ್ಮ ಜಾಬಿಗೆ ಒಂದು ಇಷ್ಟು KG ಪ್ರೆಷರ್ ಅಂತ ಬೇಕಾಗ್ತದೆ. ವೇರಿಯೇಟೆಡ್ ಜಾಬಿಗೆ ವೇರಿಯೇಟೆಡ್ ಪ್ರೆಷರ್ ರಿಕ್ವೈರ್ಡ್ ಇದೆ. ಆ ಪ್ರೆಷರ್ ಬಂದ ಕೂಡಲೇ ನಾವು ಇಲ್ಲಿ ನೋಡಿ ಅದು ರೆಡ್ ಕಲರ್ ವಾಲ್ವ್ ಕಾಣ್ತಾ ಇಲ್ಲ ಸರ್, ಅದು ಸರ್ಕ್ಯೂಟ್ಗೆ ಹೋಗುವಂಥದ್ದು. ಅಲ್ಲಿ ಪ್ರತಿ ಯೂನಿಟ್ಗೂ ಮತ್ತೆ ಒಂದೊಂದು ಕಂಟ್ರೋಲ್ ಉಂಟು. ಈಗ ನೋಡಿ ನೀವು ಎಕ್ಸ್ಟ್ರಾಕ್ಟ್ ನೋಡಿದ್ರಿ, ಅದಕ್ಕೆ ಒಂದು ಕಂಟ್ರೋಲ್ ಇದೆ. ಇಲ್ಲಿ ಈಗ ನಾವು ಸುಕ್ಕಿಯಲ್ಲಿ ಸ್ಟೀಮ್ ಡ್ರೈಯರ್ ಆಪರೇಟ್ ಆಗ್ತುಂಟು, ಅದಕ್ಕೆ ಒಂದು ಕಂಟ್ರೋಲ್ ಇದೆ. ಈ ಕಡೆ ಪಾನ್ ಉಂಟು, ಉರಿಯುವಂಥದ್ದು, ಜೀರಿಗೆ ಕೊತ್ತಂಬರಿ ಇತ್ಯಾದಿ ಧಾನ್ಯಗಳನ್ನು ಉರಿಯುವಂಥದ್ದು, ಅದಕ್ಕೆ ಕೂಡ ಒಂದು ಕಂಟ್ರೋಲ್ ಇದೆ. ಎಲ್ಲವೂ ಜಾಬ್ ಏಕಕಾಲದಲ್ಲಿಯೂ ಆಗ್ತದೆ, ಇಂಡಿವಿಜುವಲ್ ಆದರೆ ಏಕಕಾಲದಲ್ಲಿ ಮ್ಯಾಕ್ಸಿಮಮ್ ಆದಷ್ಟು ನಮಗೆ ಸ್ವಲ್ಪ ಬೆನಿಫಿಟ್. ಇಲ್ಲ ಇದ್ದರೆ ಅಷ್ಟೇ ಉರುವಲ್ ಬೇಕಾಗ್ತದೆ, ಅಷ್ಟೇ ಟೈಮ್ ಬೇಕಾಗ್ತದೆ, ಅಷ್ಟೇ ನೀರು ಬೇಕಾಗ್ತದೆ. ಹಾಗೆ ಜಾಬ್ ಮ್ಯಾಕ್ಸಿಮಮ್ ನಾವು ಮಾಡಿದರೆ ಒಂದು ಅಲ್ಲಿಂದ ಅಲ್ಲಿ ವರ್ಕೌಟ್ ಹಾಗೆ ಸಂಗತಿ ಅದರದ್ದು. ಹಾಗೆ ಮತ್ತು ಇವುಗಳಿಗೆಲ್ಲ ಅಂದರೆ ಈಗ ಒಂದು ಪ್ರಶ್ನೆ ಕೆಲವರು ಕೇಳ್ತಾರೆ, ಇದರೊಳಗೆ ನೀರು ನೀವು ಹೇಗೆ ಗ್ರಾವಿಟಿಯಲ್ಲಿ ಬೂಸ್ಟಿಂಗ್ ಮಾಡ್ತೀರಾ, ಹೇಗೆ ಬೂಸ್ಟಿಂಗ್ ಮಾಡ್ತೀರಾ ಅಂದರೆ 2,500 ಲೀಟ್ರು ಇದರ ಔಟರ್ ಬಾಡಿಯಲ್ಲಿ ನಿಲ್ಬೇಕಾಗ್ತದೆ, ನಿಂತಿರ್ತದೆ ನೋಡಿ ನೀರು. ಇದಕ್ಕೆ ಒಂದು ಅಲ್ಲಿ ಕಾಣ್ಬೋದು ಒಂದು ಪಂಪ್ ಇದೆ ಸರ್. ಪಂಪಿನ ಮುಖಾಂತರ ಇದಕ್ಕೆ ಈ ಸಾಫ್ಟ್ನರಲ್ಲಿ ಕ್ಲೀನ್ ಆದ ನೀರನ್ನು ಒಂದು ಟ್ಯಾಂಕಿನಲ್ಲಿ ಕಲೆಕ್ಟ್ ಆಗಿರ್ತದೆ. ಆ ನೀರನ್ನು ಒಂದು ಪಂಪಿನಲ್ಲಿ ಪುಷ್ ಮಾಡಿ ಕೊಡುವಂಥದ್ದು. ಈ ಬಾಯ್ಲರ್ ಆ್ಯಕ್ಟ್ ಪ್ರಕಾರ ಅಂದರೆ ಅವುಗಳೆಲ್ಲ ಸ್ಪೇರ್ ಉಂಟು, ಇದಕ್ಕೆ ಬೇರೆ ಯಾವುದೇ ರೀತಿಯಲ್ಲಿ ಬೂಸ್ಟಿಂಗ್ ಮಾಡಲಿಕ್ಕೆ ಆಗೋದಿಲ್ಲ. ಯಾವುದು ಮ್ಯಾನ್ಯುವಲಿ ಅಥವಾ ಗ್ರಾವಿಟಿಯಲ್ಲಿ ಪಂಪಿಂಗ್ ಅಂದರೆ 2 ಕೊಟ್ಟಿದ್ದಾರೆ ಕಂಪನಿಯವರು. ಒಂದು ಪಂಕ್ಚರ್ ಆದರೆ ಇನ್ನೊಂದು, ಒಂದು ಬರ್ನ್ ಆದರೆ ಇನ್ನೊಂದು, ಆ ಥರದ ಆಲ್ಟರ್ನೇಟಿವ್ ವ್ಯವಸ್ಥೆ ಇದೆ. ಸ್ವಲ್ಪ ಹಳೆಯ ಮಾಡೆಲ್ನ ಬಾಯ್ಲರ್ನಲ್ಲಿ ಬೆಂಕಿ ಜಾಸ್ತಿ ಪ್ರಮಾಣದಲ್ಲಿ ಉರಿಬೇಕಾದ್ರೆ ಬ್ಲೋವರ್, ಎಲೆಕ್ಟ್ರಿಕ್ ಮೋಟರ್ನಿಂದ ಬ್ಲೋವರ್ ಬೇಕಿತ್ತು. ಇವಕ್ಕೆ ಆಗಿಲ್ಲ ಸರ್, ಇದು ರಚನೆಯಲ್ಲಿ ತಯಾರಿಯಲ್ಲಿಯೇ ಬ್ಲೋವರ್ ಸಿಸ್ಟಮ್ ಆಟೋಮೆಟಿಕ್ಲಿ ಅಲ್ಲಿಂದ ಅದು ಸೈಪನದ ಏರ್ನಲ್ಲಿ ಇಲ್ಲಿ ನಮಗೆ ಫೀಲ್ ಆಗ್ತದೆ, ಕೈಯಲ್ಲಿ ಫ್ಯಾನ್ ರನ್ ಆಗ್ತಾ ಇರ್ತದೆ. ಏನೂ ಇಲ್ಲ, ಯಾವುದೇ ಎಲೆಕ್ಟ್ರಿಕ್ ಪವರ್ ಏನು ಪವರ್ ಇಲ್ಲದೆ ನ್ಯಾಚುರಲಿ ಸರ್ಕ್ಯುಲೇಷನ್ ಆಗ್ತದೆ. ಅದು ದೊಡ್ಡಕ್ಕೆ ಬೆಂಕಿ ಉರಿಲಿಕ್ಕೆ ಹೆಲ್ಪ್ ಮಾಡ್ತದೆ. ಬಾಯ್ಲರ್ ಆಪ್ರೇಟ್ನಲ್ಲಿ ಪ್ರೊಟೆಕ್ಷನ್ನ ವಿಚಾರದಲ್ಲಿ ರಿಸ್ಕ್ಗಳು ಉಂಟು. ಅಂದರೆ ಬೇರೆ ಎಂತ ಇಲ್ಲ, ಮೆಷಿನ್ನ ಸಮಸ್ಯೆ ಏನಾದರೂ ಅದರ ನೀರು ಲೋವರ್ ಲೆವೆಲ್ಗೆ ಬಂದಾಗ ಆಟೋಮೆಟಿಕ್ ಪಂಪ್ ಆನ್ ಆಗ್ತದೆ ಆಟೋಮೆಟಿಕ್. ಆದರೆ ಏನಾದರೂ ಪಕ್ಕನೆ ಎಲೆಕ್ಟ್ರಿಕಲ್ ಫೇಲ್ ಆದರೆ, ಎಲೆಕ್ಟ್ರಿಕಲ್ ಇಲ್ಲದಿದ್ದರೆ ಅವಾಗೆಲ್ಲ ಬಾಯ್ಲರ್ ಆಪ್ರೇಟ್ರು ಸ್ವಲ್ಪ ಶ್ರದ್ಧೆಯಿಂದ ನೋಡ್ತಾ ಇರಬೇಕಾಗ್ತದೆ. ಮತ್ತು ಸ್ಟೀಮ್ ಸರಿಯಾಗಿ ಬರ್ತಾ ಇದೆ ಹಾಗೆ, ಅಥವಾ ಇಲ್ಲಿ ಬೆಂಕಿ ಆಗ್ತಾನೇ ಅಲ್ಲ, ಅವನು ಗೇಜನ್ನು ನೋಡಬೇಕು, ಮಾಪಕವನ್ನು ಎಷ್ಟು ಪೌಂಡ್ ಪ್ರೆಷರ್ ಇದಾಗ್ತದೆ. ಮತ್ತು ನಾವೇನಾದರೂ ಇದರಲ್ಲಿ ವಿಪರೀತ ಏನಾದರೂ ಯಾರೋ ತಿಳಿಯದವನು ಅಥವಾ ನಾವೇನಾದರೂ ಹೊರಗಡೆ ಹೋಗಿ ಬೆಂಕಿ ಆಗ್ತಾನೆ ಇದ್ದರೆ ಒಂದು ಅಪಾಯದ ಮಟ್ಟಕ್ಕೆ ಆಗೋದು ಆಟೋಮೆಟಿಕ್ ವಾಲ್ವ್ ಇದೆ, ಅದು ರಿಲೀಸ್ ಆಗ್ತದೆ. ಈ ಥರ ನಮ್ಮ ಸರ್ಕ್ಯೂಟಿಗೆ ಏನು ಪ್ರಾಬ್ಲಮ್ ಬರಲ್ಲ, ಏನೋ ಇದಕ್ಕೆ ಬರಲ್ಲ. ಅದೊಂದು 150 ಪೌಂಡ್ ಅಂತ ಉಂಟು, ಅಷ್ಟಾಗುವಾಗ ಅದು ಆಟೋಮೆಟಿಕ್ ರಿಲೀಸ್ ಆಗ್ತದೆ. ದೊಡ್ಡ ಶಬ್ದ ಬರ್ತದೆ ಹೊರಗಡೆ, ಆದರೆ ಏನು ಸಮಸ್ಯೆ ಇಲ್ಲ. ನಾವು ರೀಸೆಂಟ್ ಆಗಿ ಈಗ ಸತ್ವಂ ಬಾಳೆಹಣ್ಣಿನ ಸುಕೇಡಿಯನ್ನು ಸ್ಟಾರ್ಟ್ ಮಾಡಿದ್ದೇವೆ. ಇಲ್ಲಿ ನಾವೇ ನಮ್ಮ ತೋಟದಲ್ಲಿ ಬಾಳೆಗೊನೆಗಳನ್ನು ಬೆಳಿತೇವೆ. ಅಲ್ಲದೆ ಇಲ್ಲಿ ನಮ್ಮ ಸುತ್ತಮುತ್ತದ ರೈತರಿಂದ ಒಳ್ಳೆ ಬೆಳೆದ ಕದಳಿ ಮತ್ತೆ ನೇಂದ್ರ ಬಾಳೆಗೊನೆಗಳನ್ನು ಒಳ್ಳೆ ರೇಟ್ ಕೊಟ್ಟು ಪರ್ಚೇಸ್ ಮಾಡ್ತೇವೆ. ಪರ್ಚೇಸ್ ಮಾಡಿದ ಬಾಳೆಗೊನೆಗಳನ್ನು ಹೀಗೆ ನ್ಯಾಚುರಲ್ ಆಗಿ ಹಣ್ಣು ಮಾಡಿ ಒಳ್ಳೆ ಹಣ್ಣಾದಂಥ ಆ ಬಾಳೆಹಣ್ಣನ್ನು ಹೈಜೀನ್ ಆಗಿ ಕಟ್ ಮಾಡಿ ಡ್ರೈಯರಲ್ಲಿ ಡ್ರೈ ಮಾಡ್ತೇವೆ. ಅದನ್ನು ನೆಕ್ಸ್ಟ್ ಹೈಜೀನ್ ಆಗಿ ಪ್ಯಾಕ್ ಮಾಡಿ ಮಾರ್ಕೆಟಿಗೆ ಬಿಡ್ತೇವೆ. ಇದು ಸ್ಟೀಮ್ ಇರುವಾಗ ಸ್ಟೀಮಲ್ಲಿ ಓಡುವ ನಡೀತದೆ, ಅಲ್ಲದೆ ಎಲೆಕ್ಟ್ರಿಕ್ ಆಯಿಲಲ್ಲಿಯೂ ನಡೆಯುವಾಗಿರುವ ಡ್ರೈಯರ್ ಇದು. ಅಲ್ಲದೆ ಸನ್ ಡ್ರೈಯರ್ ಕೂಡ ಇದೆ. ಒಳ್ಳೆ ಬಿಸಿಲಿರುವಾಗ ಬೇಸಿಗೆಯಲ್ಲಿ ನಾವು ಸನ್ ಡ್ರೈಯರ್ ಅನ್ನು ಯೂಸ್ ಮಾಡ್ತೇವೆ. ಇದು ಫ್ರೈಯಿಂಗ್ ಪ್ಯಾನ್. ಇದು ನಮ್ಮ ಸತ್ವಂ ಜೀರಾ ವಾಟರಿಗೆ ಜೀರಾ ಕೊತ್ತಂಬರಿ ಅನ್ನು ಸ್ಟೀಮಲ್ಲಿ ಈ ಪ್ಯಾನ್ ಅಲ್ಲಿ ಫ್ರೈ ಮಾಡ್ತೇವೆ. ನಮಸ್ತೆ, ನನ್ನ ಹೆಸರು ಶಿವಕುಮಾರ್ ಅಂತ ಹೇಳಿ. ಹಾರ್ದಿಕ್ ಹರ್ಬಲ್ಸ್ ಅನ್ನುವ ಈ ಕಂಪನಿಯಲ್ಲಿ 1.5 ವರ್ಷದಿಂದ ಕ್ವಾಲಿಟಿ ಅಶ್ಯೂರೆನ್ಸ್ ಮತ್ತು ಇನ್ವೆಂಟ್ರಿ ಕಂಟ್ರೋಲ್ ಲೀಡ್ ಮಾಡ್ತಾ ಇದ್ದೇನೆ. ನಾವೀಗ ನಿಂತ್ಕೊಂಡಿರುವಂಥ ಈ ಪ್ಲೇಸ್ ಇದು ವಾಟರ್ ಫಿಲ್ಟರ್ ಆಗಿ ಬಾಟ್ಲಿಂಗ್ ಆಗುವಂಥ ಪ್ಲೇಸ್. RFC ಫ್ಲೋರ್ ಅಂತ ಹೇಳ್ತೇವೆ ಈ ಫ್ಲೋರನ್ನು. ಸ್ಟಾರ್ಟಿಂಗಲ್ಲಿ ಎಂತ ಆಗುತ್ತೆ ಅಂತ ಹೇಳಿದರೆ, ಬಾಟಲ್ ಬ್ಲೋವರ್ ಥ್ರೂ ರಿನ್ಸರಿಗೆ ಹೋಗ್ತದೆ. ರಿನ್ಸರಲ್ಲಿ ಬಾಟಲ್ ವಾಶ್ ಆಗ್ತದೆ, ವಾಶ್ ಆಗಿ ಫಿಲ್ಲರಿಗೆ ಹೋಗ್ತದೆ. ಫಿಲ್ಲರಲ್ಲಿ ನೀರು ಫಿಲ್ ಆಗುತ್ತೆ ಬಾಟಲಿಗೆ. ಫಿಲ್ಲರಿಂದ ನೆಕ್ಸ್ಟ್ ಕ್ಯಾಪಿಂಗ್ ಆಗುತ್ತೆ. ಅದಕ್ಕೆ ಆ ಫುಲ್ ಸೆಟಪ್ಪನ್ನು ರಿನ್ಸರ್ ಫಿಲ್ಲರ್ ಕ್ಯಾಪರ್ RFC ಸೆಟಪ್ ಅಂತ ಹೇಳ್ತೀವಿ. ಅಲ್ಲಿಂದ ನೆಕ್ಸ್ಟ್ ಮುಂದೆ ಬರುತ್ತೆ. ಮುಂದೆ ಬರುವಾಗ ಇನ್ಸ್ಪೆಕ್ಷನ್ ಲ್ಯಾಂಪ್ ಇದೆ. ಇನ್ಸ್ಪೆಕ್ಷನ್ ಲ್ಯಾಂಪಲ್ಲಿ ಒಂದಷ್ಟು ಫಿಲ್ಟರ್ ಆಗಿ ಮತ್ತು ಏನಾದರೂ ಕಣ್ಣಿಗೆ ಕಾಣುವಂತಹ ಕಸ ಕಡ್ಡಿ ಈ ಥರ ಏನಾದ್ರು ಇದ್ದರೆ ಇನ್ಸ್ಪೆಕ್ಷನ್ ಲ್ಯಾಂಪಲ್ಲಿ ಕಾಣುತ್ತೆ. ಅಲ್ಲಿ ಒಬ್ಬರು ಇನ್ಸ್ಪೆಕ್ಷನ್ ಮಾಡಲಿಕ್ಕೆ ಅಂತ ನಿಂತಿರ್ತಾರೆ, ಅವರು ಅದನ್ನು ತೆಗಿತಾರೆ.
ಅಲ್ಲಿಂದ ಮುಂದೆ ಬರುವಾಗ ಬ್ಯಾಚ್ ಕೋಡ್ ಆಗುತ್ತೆ, ಯಾವ ಬ್ಯಾಚ್ ನಂಬರ್ ಆಗಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಡೇಟ್, ಎಕ್ಸ್ಪೈರ್ ಡೇಟ್, ಇದೆಲ್ಲ ಫಿಲ್ ಆಗುತ್ತೆ, ಕೋಡಿಂಗ್ ಆಗುತ್ತೆ ಆಟೋಮೆಟಿಕ್ ಆಗಿ. ಅಲ್ಲಿಂದ ಮತ್ತೆ ಮುಂದೆ ಬರುವಾಗ ಸ್ಟಿಕ್ಕರ್ ಅಪ್ಲಿಕೇಟರ್ ಇದೆ, ಸ್ಟಿಕ್ಕರ್ ಅಪ್ಲಿಕೇಟ್ ಆಗುತ್ತೆ. ಅದಕ್ಕೆ ನಮ್ಮಲ್ಲಿ 2 ಟೈಪ್ ಇದೆ. ರೌಂಡ್ ಬಾಟಲಿಗೆ ಆದರೆ ನಾವು ಮ್ಯಾನ್ಯುವಲ್ ಸ್ಟ್ರಿಂಕ್ ಹಾಕ್ತೇವೆ, ಆ ಸ್ಟ್ರಿಂಕ್ ಹೀಟ್ ಆಗುವಾಗ ಆ ಸ್ಟ್ರಿಂಕ್ ಆಗುತ್ತೆ, ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ, ಒಂದು ಆ ಟೈಪ್. ಇನ್ನೊಂದು ಆಟೋಮೆಟಿಕ್ ಸ್ಟಿಕ್ಕರ್ ಅಪ್ಲಿಕೇಟರ್ ಇದೆ, ಸೆನ್ಸರ್ ಬೇಸ್ ಮೇಲೆ ಬಾಟಲ್ ಮೂವ್ ಆಗ್ತಾ ಇದ್ದಾಗೆ ಸ್ಟಿಕ್ಕರ್ ಅಪ್ಲಿಕೇಟ್ ಆಗ್ತಾ ಹೋಗ್ತದೆ. ಈ ಥರ ಒಂದು ಪ್ರೊಸೆಸ್ ಇಷ್ಟ ಆದರೆ ಇನ್ನು ಮುಂದೆ ಬರುವಾಗ ವೆಬ್ ಸೀಲರ್ ಅನ್ನುವ ಮೆಷಿನ್ ಇದೆ. ವೆಬ್ ಸೀಲರಲ್ಲಿ ಒಂದೊಂದು ಕ್ವಾಂಟಿಟಿ, ನಮ್ಮ ಹಾರ್ದಿಕ್ ಹರ್ಬಲ್ಸಲ್ಲಿ 300 ml ಇಂದ ಸ್ಟಾರ್ಟ್ ಆಗಿ 2 ಲೀಟರ್ವರೆಗೆ ಒಂದಷ್ಟು ಬೇರೆ ಬೇರೆ ವೆರೈಟಿಯ ಕ್ವಾಂಟಿಟಿ ಇದೆ ಇಲ್ಲಿ. 300 ml ಅಂತ ಆದರೆ ಎಕ್ಸಾಂಪಲ್ ತಗೊಳ್ಳೋದಾದರೆ 300 ml ಅಲ್ಲಿ ಒಂದು ಕೇಸ್ ಅಥವಾ ಒಂದು ಬಾಕ್ಸಲ್ಲಿ 30 ಬಾಟಲ್ ಬರ್ತದೆ. 30 ಬಾಟಲ್ ಅಂದರೆ 6 ಬಾಟಲಿಗೆ 5 ಸಾಲು ಬರುತ್ತೆ. 6 ಬಾಟಲ್ ಬಂದ ಕೂಡಲೇ ಸೆನ್ಸರ್ ಬೇಸಲ್ಲಿ ಒಮ್ಮೆ ಸ್ಟಾಪ್ ಆಗುತ್ತೆ, ಅದನ್ನು ಒಂದು ಲೈನ್ ಪುಷ್ ಮಾಡ್ತದೆ, ಇನ್ನೊಂದು ಸಾಲು ಬರ್ತದೆ. ಇದೇ ಥರ 5 ಸಾಲು ಬರುತ್ತೆ. 5 ಸಾಲು ಬರುವಾಗ 30 ಬಾಟಲ್ ಆಗುತ್ತೆ. 6 × 5 30 ಅಂತ ಹಾಗೆ ಬಾಟಲ್ ಆಗುತ್ತೆ. ನೆಕ್ಸ್ಟ್ LD ಫಿಲ್ಮಲ್ಲಿ 85 ಮೈಕ್ರಾನಿನ LD ಫಿಲ್ಮಲ್ಲಿ ಕವರ್ ಆಗ್ತದೆ. ಕವರ್ ಆದ ಕೂಡಲೇ ಅದು ಮತ್ತೆ ಕನ್ವೇಯರ್ ಥ್ರೂ ಮುಂದೆ ಹೋಗುತ್ತೆ. ವೆಬ್ ಸೀಲಿಂಗ್ ಅಥವಾ ಹೀಟಿಂಗ್ ಟನಲ್ಲಿ ಮುಂದೆ ಹೋಗುವಾಗ ಅದರಲ್ಲಿ ಅದರ ಹೀಟಿಗೆ ಅಥವಾ ಅದರ ಬಿಸಿಗೆ ಲೂಸ್ ಆಗಿರುವಂಥ LD ಫಿಲ್ಮ್ ಟೈಟ್ ಆಗುತ್ತೆ, ಅದು ಟೈಟ್ ಆಗಿ ಶ್ರಿಂಕ್ ಆಗ್ತದೆ. ಸೊ ಅಲ್ಲಿಂದ ಎಲ್ಲಿ ಬೇಕು ಅಲ್ಲಿಗೆ ಪ್ಯಾಲೆಟಲ್ಲಿ ಸ್ಟೋರ್ ಮಾಡಿ ಇಡ್ತಾರೆ. ಇದು ಈ ಫ್ಲೋರಲ್ಲಿ ಆಗುವಂಥ ಕೆಲಸ ಬ್ರೀಫ್ ಆಗಿ ಹೇಳ್ತಾ ಇರುವಂಥದ್ದು. ಈ ಹಾರ್ದಿಕ್ ಹರ್ಬಲ್ಸಲ್ಲಿ ಈ ಪ್ರೊಡಕ್ಷನ್ ಆಗ್ತಾ ಇರುವಾಗ ಇದರ ಮಧ್ಯದಲ್ಲಿ ರ್ಯಾಂಡಮ್ ಆಗಿ ಕ್ವಾಲಿಟಿ ಚೆಕ್ ಆಗ್ತದೆ. ಕಲರ್ ಇರ್ಬೋದು, ಓಡರ್ ಇರ್ಬೋದು, ಟೇಸ್ಟ್, ಇದೆಲ್ಲ ಒಂದು ಬೇಸಿಕ್ ಟೆಸ್ಟ್. ಇದಲ್ಲದೆ FSSAI ಅಂತ ಹೇಳ್ತೀವಲ್ಲ, ಅದರ ಅಂಡರಲ್ಲಿ ಯಾವುದೆಲ್ಲ ಟೆಸ್ಟ್ ಬರುತ್ತೆ, KDS ಇರ್ಬೋದು, ಕಂಡಕ್ಟಿವಿಟಿ ಇರ್ಬೋದು, pH ಇರ್ಬೋದು, ಟರ್ಬಿಡಿಟಿ ಇರ್ಬೋದು, ಒಂದಷ್ಟು ಅದಕ್ಕೆ ಅಂತಲೇ ಡೆಡಿಕೇಟೆಡ್ ಆದಂತಹ ನಾರ್ಮ್ಸ್ ಇದೆ. ಇಂಥ ಟೆಸ್ಟ್ಗಳು ಪ್ರತಿದಿನ ಆಗಬೇಕು ಅಂತ ಇದೆ. ಅದೆಲ್ಲ ಟೆಸ್ಟ್ಗಳನ್ನು ಕೂಡ ಆಗುತ್ತೆ. ಗ್ರೌಂಡ್ ವಾಟರ್ಗೆ ಸ್ಟಾರ್ಟಿಂಗಲ್ಲಿ ಆಗುತ್ತೆ, ಪ್ಲೇನ್ ಅಥವಾ ರಾ ವಾಟರ್ ಅಂತ ಹೇಳ್ತೀವಲ್ಲ, ರಾ ವಾಟರಲ್ಲಿ ಏನೆಲ್ಲ ರಿಕ್ವೈರ್ಮೆಂಟ್ ಇದೆ, ಅದರದ್ದು ಏನೆಲ್ಲ ಕ್ರೈಟೀರಿಯಾ ಇದೆ, ಅದೆಲ್ಲ ಟೆಸ್ಟ್ ಆಗ್ತದೆ. ಅದಾದಮೇಲೆ ಫೈನಲ್ ಪ್ರಾಡಕ್ಟ್ FG ಅಂತ ಹೇಳ್ತೀವಲ್ಲ, FGಯಲ್ಲಿ ಯಾವ ಥರ ಟೆಸ್ಟ್ ಆಗುತ್ತೆ, ಇದೆಲ್ಲ ಕೂಡ ಡೈಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ನಾವಿಲ್ಲಿ ಜಾರ್ ಪ್ರೊಡಕ್ಷನ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಫಸ್ಟಿಗೆ ನಾವು ಮ್ಯಾನ್ಯುವಲ್ ಆಗಿ ಕೈಯಲ್ಲಿ ಸೋಪ್ ವಾಟರಿಂದ ಹೊರಗಡೆಯಿಂದ ತೊಳಿತಿದ್ದೇವೆ. ಆನಂತರ ಕ್ಯೂರಿಫೈರ್ ವಾಟರಲ್ಲಿ ಮಿಷಿನಲ್ಲಿ, ಪವರ್ ಮಿಷಿನಲ್ಲಿ ಒಳಗಡೆಯಿಂದ ಫುಲ್ಲು ಅದನ್ನು ವಾಶ್ ಮಾಡಿ ಅನಂತರ ಜಾರ್ ಫಿಲ್ಲಿಂಗ್ ಮಾಡ್ತಾ ಇದ್ದೇವೆ. ಫಸ್ಟಿಗೆ ಜಾರ್ ವಾಟರ್ ಫಿಲ್ ಆಗಿ ಕ್ಯಾಪ್ ಹಾಕಿ ಮತ್ತೆ ಇದಕ್ಕೆ ಸೀಲಿಂಗ್ ಹಾಕಿ ಪ್ರೊಡಕ್ಷನ್ ನೀಡಿಸ್ತೇವೆ. ಇದು ಫಿಲ್ಟ್ರೇಷನ್ ಯೂನಿಟ್. ಇಲ್ಲಿ ಬೋರ್ವೆಲ್ನ ಬಂದ ನೀರನ್ನು MNO ಫಿಲ್ಟ್ರಲ್ಲಿ ಫಿಲ್ಟರ್ ಆಗಿ ಅದರಲ್ಲಿ ಐರನ್ ಕಂಟೆಂಟ್ ಪಾರ್ಟಿ ಎಲ್ಲ ರಿಮೂವ್ ಮಾಡ್ತೇವೆ. ಅದರಿಂದ ಫಿಲ್ಟರ್ ಆದ ನೀರು ರಾ ವಾಟರ್ ಸ್ಟೋರೇಜ್ ಟ್ಯಾಂಕಲ್ಲಿ ಸ್ಟೋರೇಜ್ ಆಗಿ ನೆಕ್ಸ್ಟ್ ಅದರಿಂದ ಸ್ಯಾನ್ ಫಿಲ್ಟ್ರಿಗೆ ನೀರನ್ನು ಮೂವ್ ಆಗ್ತದೆ. ಅಲ್ಲಿ ಫ್ಲೋಟಿಂಗ್ ಕಂಟೆಂಟನ್ನು ರಿಮೂವ್ ಮಾಡಿ ನೆಕ್ಸ್ಟ್ ಕಾರ್ಬನ್ ಫಿಲ್ಟರ್ ಏನು ಮಾಡ್ತದೆ ಅಂದರೆ ಆರ್ಗಾನಿಕ್ ಕಂಟೆಂಟನ್ನು ರಿಮೂವ್ ಮಾಡ್ತದೆ. ಅಲ್ಲಿಂದ ನೆಕ್ಸ್ಟ್ ಮೈಕ್ರಾನ್ ಫಿಲ್ಟ್ರಲ್ಲಿ 3 ಮೈಕ್ರಾನ್ವರೆಗೆ ಫಿಲ್ಟರ್ ಮಾಡಿ ನೆಕ್ಸ್ಟ್ ನ್ಯಾನೋ ಫಿಲ್ಟ್ರ್, ಅದರಿಂದ ನೆಕ್ಸ್ಟ್ ROಗೆ ಮೂವ್ ಆಗ್ತದೆ ನೀರು. ಅಲ್ಲಿ ಮಿನರಲ್ಸನ್ನು ಆ್ಯಡ್ ಮಾಡಿ ನೆಕ್ಸ್ಟ್ ರಿವರ್ಸ್ ಆಸ್ಮಿಸ್ಸಿಂದ SS ಟ್ಯಾಂಕಿಗೆ ನೀರು ಸ್ಟೋರೇಜ್ ಆಗ್ತದೆ. ಅದರ RO ಇದು 1 ಅವರಿಗೆ 4800 ಲೀಟ್ರ್ ಪ್ಯೂರಿಫೈ ಮಾಡ್ತದೆ. ನೆಕ್ಸ್ಟ್ SS ಟ್ಯಾಂಕಲ್ಲಿ ಕಲೆಕ್ಟ್ ಆಗ್ತದೆ. ಈಗ ಪ್ರೊಸೆಸ್ ಆದ ವಾಟರ್ ನೆಕ್ಸ್ಟ್ ಬಂದುಬಿಟ್ಟು ಇದು ನಮ್ದು ಸ್ಪೆಷಲ್, ಇದು ಮಾತ್ರ ಸತ್ತೋಮ್ ಎಕ್ಸ್ಟ್ರಾಕ್ಟ್ ಇದರಲ್ಲಿ ಇರ್ತದೆ. ಇದರಲ್ಲಿ ಎಂತಾಗುತ್ತೆ ಅಂದ್ರೆ ನೆಕ್ಸ್ಟ್ ಲಾವಂಚ, ಭದ್ರಮುಷ್ಟಿ, ನನ್ನಾರಿ, ಕೊತ್ತಂಬರಿ, ಶುಂಠಿ, ಲವಂಗ ಇದರದೆಲ್ಲ ಎಕ್ಸ್ಟ್ರಾಕ್ಟ್ ಇರುತ್ತೆ. ಇದೆಂತಾಗುತ್ತೆ ಅಂದ್ರೆ ನೆಕ್ಸ್ಟ್ ಬಾಟ್ಲಿಂಗ್ ಪ್ರೊಸೆಸ್ಗೆ ಆಗುತ್ತೆ. ಬಾಟ್ಲಿಂಗ್ ಪ್ರೊಸೆಸ್ ಆಗುವಾಗ ಇಲ್ಲಿ ಡೋಸಿಂಗ್ ಆಗುತ್ತೆ, ಎಕ್ಸ್ಟ್ರಾಕ್ಟ್ ಡೋಸಿಂಗ್ ಆಗುತ್ತೆ. ಇಲ್ಲಿ ಡೋಸಿಂಗ್ ಆದ ಇದು ಎಕ್ಸ್ಟ್ರಾಕ್ಟ್ ನೆಕ್ಸ್ಟ್ ಇಲ್ಲಿ ಮಿಕ್ಸಿಂಗ್ ಆಗುತ್ತೆ. ಅಲ್ಲಂದ್ರೆ ಈ ಲೈನ್ ಅಲ್ಲಿ ವಾಟರ್ ಬರ್ತಾ ಇರ್ತದೆ, ಇಲ್ಲಿ ಮಿಕ್ಸಿಂಗ್ ಆಗುತ್ತೆ. ಇದರಲ್ಲಿ ಮಿಕ್ಸಿಂಗ್ ಆಗಿ ನೆಕ್ಸ್ಟ್ UV ಫಿಲ್ಟರ್ ಅಲ್ಲಿ ಫಿಲ್ಟರ್ ಆಗುತ್ತೆ. ಫಿಲ್ಟರ್ ಆಗಿ ನೆಕ್ಸ್ಟ್ ಫಿಲ್ಲಿಂಗ್ ಹೋಗುತ್ತೆ ಡೈರೆಕ್ಟ್ ಆಗಿ. ಇದೆಂತಂದ್ರೆ ನಿಮಗೆ ಕಾಪರ್ ಟ್ರೀಟರ್ ಅಂದ್ರೆ ಇದರಲ್ಲಿ ಕಾಪರ್ ಇದು ಮಿನರಲ್ಸ್ ಎಲ್ಲ ಆಡ್ ಮಾಡಿ ಇದು ಮಾಡ್ತಾರೆ. ನೆಕ್ಸ್ಟ್ ಇಲ್ಲಿ ಮಿಕ್ಸಿಂಗ್ ಆಗಿ ಡೈರೆಕ್ಟ್ ಫಿಲ್ಲಿಂಗ್ ಆಗಿ ಇದಾಗುತ್ತೆ. ಸತ್ವಮಲ್ಲಿ ತಯಾರಾಗುವಂಥ ಪ್ರತಿಯೊಂದು ಉತ್ಪನ್ನಗಳ ಕ್ವಾಲಿಟಿಯ ಬಗ್ಗೆ ನಾವು ತುಂಬ ಗಮನವನ್ನು ವಹಿಸ್ತೇವೆ. ಉತ್ಪನ್ನಗಳ ಕ್ವಾಲಿಟಿ ಅಂತಲ್ಲ, ನಮ್ಮ ಎಂಪ್ಲಾಯಿಗಳ ಪರ್ಸ್ನಲ್ ಹೈಜೀನ್ ಆಗಿರ್ಬೋದು, ಅವರಿಗೆ ಬೇಕಾಗುವಂಥ ಅವರ ಮಾಡುವಂಥ ಕೆಲಸಗಳಿಗೆ ಬೇಕಾದಂಥ ಟ್ರೈನಿಂಗನ್ನು, ಇದೆಲ್ಲವನ್ನು ಕೂಡ ನಾವು ಕಾಲಕ್ಕೆ ಏನು ಅಪ್ಡೇಟ್ ಆಗಿದೆ ಅದನ್ನು ಕೊಡ್ತಾ ಇರ್ತೇವೆ. ಇಲ್ಲಿ ಆಗುವಂಥ ಟೆಸ್ಟ್ ಅಲ್ಲದೆ ತಿಂಗಳಿಗೊಂದು ಸಲ ನಾವು ಹೊರಗಡೆ ಥರ್ಡ್ ಪಾರ್ಟಿಯಲ್ಲಿ NABL ಅಕ್ರೆಡಿಟ್ ಆದ ಲ್ಯಾಬಲ್ಲೇ ನಾವು ಅದನ್ನು ಪ್ರತಿಯೊಂದು ಉತ್ಪನ್ನಗಳನ್ನು ಕೂಡ ಟೆಸ್ಟ್ ಮಾಡ್ತೇವೆ. ರೀಸೆಂಟಾಗಿ ನಮಗೆ ಪೇಟೆಂಟ್ ಬಂದಿದೆ. ಅದರ ಮೊದಲು Z ಅಂತ ಹೇಳುವಂಥ MSME ಅಂಡರಲ್ಲಿ ಬರುವಂಥ ಒಂದು ಸ್ಕೀಮ್, ಅದು Z ಅಂತೇಳಿ, 0 ಇಫೆಕ್ಟ್ 0 ಡಿಫೆಕ್ಟ್. ಅದರಲ್ಲಿ ಸಿಲ್ವರ್ ಸರ್ಟಿಫಿಕೇಟ್ ಆಡಿಟ್ ಆಗಿ ನಮಗೆ ಸಿಲ್ವರ್ ಸರ್ಟಿಫಿಕೇಟ್ ನಮಗೆ ಗ್ರ್ಯಾಂಟ್ ಆಗಿದೆ ಅಂತ ಹೇಳೋದಕ್ಕೆ ತುಂಬ ಖುಷಿ ಪಡ್ತೇವೆ. ಇದು ಸತ್ವಮ್ನ ಕ್ವಾಲಿಟಿ
ನಾವು ಶೋಕೇಸ್ ಮಾಡ್ತದೆ, ನಾವು ಎಷ್ಟು ಕ್ವಾಲಿಟಿಗೆ ಬದ್ಧರಾಗಿದ್ದೇವೆ ಅನ್ನೋದನ್ನು ತೋರಿಸ್ತದೆ ಅಂತ ನಾವು ಹೆಮ್ಮೆಯಿಂದ ಹೇಳ್ತಾ ಇದ್ದೇವೆ. ಸಾಮಾನ್ಯವಾಗಿ ನಾವು ಈಗ ರೀತಿ ಅಂದರೆ ಸಂಸ್ಕರಣ ಘಟಕಕ್ಕೆ ಹೋಗಿರಲಿ ಅಥವಾ ಯಾವುದೇ ಕೃಷಿಕರನ್ನ ಮಾತಾಡಿಸ್ಬೇಕಾದ್ರೆ ಹೆಚ್ಚು ಅಂದರೆ 1 ಅಥವಾ 2 ರೈತರನ್ನ ಮಾತಾಡಿಸ್ತೀವಿ. ಆದರೆ ಇವತ್ತೇನಾಯ್ತಪ್ಪ ಅಂತಂದರೆ ನಾವು ಮೊದಲಿಗೆ ಇಲ್ಲಿ ಹಾರ್ದಿಕ್ ಹರ್ಬಲ್ಸ್ನ CEO ಆಗಿರುವಂತಹ ಮುರಳೀಧರ್ ಸರ್ ಅವ್ರನ್ನ ಮಾತಾಡ್ತಾ ಇದ್ವಿ. ಅದರ ಜೊತೆಗೆ ಮುರಳೀಧರ್ ಸರ್ ಈ ಮಾರ್ಕೆಟಿಂಗ್ ಇರಬಹುದು ಅಥವಾ ಆ ಕಡೆ ಹೆಚ್ಚಿಗೆ ಗಮನ ಹರಿಸಿದ್ರೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಬಗ್ಗೆ, ದೈನಂದಿನ ಚಟುವಟಿಕೆಗಳು ಯಾವ ರೀತಿ ನಡೀತಾವೆ, ಕ್ವಾಲಿಟಿ ಕಂಟ್ರೋಲ್ ಬಗ್ಗೆ ಎಲ್ಲ ಇವರ ಶ್ರೀಮತಿ ಆಗಿರುವಂತಹ ಮೀರಾ ಮೇಡಮ್ ಅವ್ರು ನೋಡ್ಕೊತಾರೆ. ಸೊ ಇವರಿಬ್ಬರನ್ನು ಮೊದಲಿಗೆ ನಿಲ್ಲಿಸಿ ಯಾಕೆ ಬಂತು, ಹೇಗೆ ಬಂತು, ಏನೇನು ಮಾಡ್ತಾ ಇದ್ದಾರೆ, ಮಾರುಕಟ್ಟೆ ಎಲ್ಲಿದೆ, ಹೇಗೆ ಇವರ ಮಾರ್ಕೆಟಿಂಗ್ ಸ್ಟ್ರಾಟಜಿ ಏನು, ಸ್ಟ್ರಕ್ಚರ್ ಏನು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಪಡ್ಕೊಂಡು ಅದಾದಮೇಲೆ ಇಲ್ಲಿವರದ್ದು ಡಿಸ್ಟಿಲೇಷನ್ ಯೂನಿಟ್ ಇತ್ತು, ಪ್ಯಾಕೇಜಿಂಗ್ ಯೂನಿಟ್ ಇದೆ, ಆ ಎರಡನ್ನು ನೀರು ಮತ್ತು ಆ ಹರ್ಬಲ್ಸ್ಗಳನ್ನ ಸೇರಿಸೋ ಒಂದು ಯೂನಿಟ್ ಇದೆ. ಸೊ ಅಲ್ಲೆಲ್ಲ ಅದ್ರ ಬಗ್ಗೆ ನೀವೇ ಮಾಹಿತಿ ಕೊಡಿ ಅಂತಂದಾಗ ಮುರಳೀಧರ ಸೇರೋದು ಏನಪ್ಪ ಅಂತಂದರೆ ಅಲ್ಲಿ ಆ ಯೂನಿಟ್ಟಿನ ಒಂದು ಇನ್ಚಾರ್ಜ್ಗಳಿದ್ದಾರೆ, ಅವ್ರ ಹತ್ರ ನಾನು ಮಾಹಿತಿ ಕೊಡಿಸಿದ್ರೆ ಒಳ್ಳೆಯದಾಗಿರುತ್ತೆ ಅಂತ ಅಂದ್ಕೊಂಡು ಅದಕ್ಕಾಗಿ ಆ ಒಂದು ಯೂನಿಟ್ಗಳನ್ನು ಒಂದು ಪರ್ಟಿಕ್ಯುಲರ್ ಯೂನಿಟಿಗೆ ಹೋದರೆ ಅಲ್ಲಿ ಇರುವಂತಹ ಆ ಕೆಲಸವನ್ನು ನೋಡ್ಕೊಳ್ಳುವಂಥವ್ರು ನಮಗೆ ಮಾಹಿತಿಗಳನ್ನು ಕೊಟ್ಟರು. ಇಷ್ಟೊಂದಷ್ಟು ಮಾಹಿತಿ ಕೊಟ್ಟಿದ್ದಕ್ಕೆ ಮುರಳೀಧರ್ ಸರ್ ಅವರಿಗೆ ಮತ್ತವರ ತಂಡದವರಿಗೆ ಧನ್ಯವಾದವನ್ನು ಹೇಳ್ತಾ, ಜೊತೆಗೆ ಈ ಹಾರ್ದಿಕ್ ಹರ್ಬಲ್ಸ್ ಅಥವಾ ಈ ಸತ್ವಮ್ ಅಂತ ಏನು ಪ್ರಾಡಕ್ಟ್ ಇದೆಯೋ ಇವರು ಹಲವಾರು ರೀತಿಯ ಪ್ರಾಡಕ್ಟ್ಗಳನ್ನು ಮಾಡ್ತಾ ಇದ್ದಾರೆ. ಅದೆಲ್ಲ ಯಾವುದು ಅಂತ ನಾವು ನಾಳಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀವಿ, ಅದನ್ನು ಕೂಡ ನಿರೀಕ್ಷಿಸಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.